ನಾಡಿನ ಹಿರಿಯ ಚಿಂತಕರು ಸಾಹಿತಿಗಳು ಆದ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಅವರು, ಪ್ರೊಫೆಸರ್ BA ವಿವೇಕ್ ರೈಗಳು, ಮಾಜಿ ಸಚಿವರು, ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರು ಆದ ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆ ಇವರು ವೇದಿಕೆಗೆ ಆಗಮಿಸಿದ್ದಾರೆ. ಅವರನ್ನ ಅತ್ಯಂತ ಗೌರವದಿಂದ ಬರಮಾಡಿಕೊಳ್ತಾ ಇದ್ದೇವೆ. ಕುಲಸಚಿವರಾದ ಪ್ರೊಫೆಸರ್ KM ಲೋಕೇಶ್ ಅವರು, ಪರೀಕ್ಷಾಂಗ ಕುಲಸಚಿವರಾದ ಪ್ರೊಫೆಸರ್ AM ಖಾನ್ ಅವರು, ನಾರಾಯಣಗುರು ಅಧ್ಯಯನ ಪೀಠದ ನಿರ್ದೇಶಕರಾದ ಮುದ್ದು ಮೂಡುಬೆಳ್ಳೆ ಅವರು, ಪ್ರಸಾರಾಂಗದ ನಿರ್ದೇಶಕರಾದ ಪ್ರೊಫೆಸರ್ ಇಸ್ಮಾಯಿಲ್ B ಇವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸಾರಾಂಗದ ಕೃತಿಗಳನ್ನು ಲೋಕಾರ್ಪಣೆಗೈಯಲಿರುವ ಸನ್ಮಾನ್ಯ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಅವರು ಆಗಮಿಸ್ತಾ ಇದ್ದಾರೆ. ಅವರನ್ನು ಅತ್ಯಂತ ಗೌರವದಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಜಾತೀಯತೆ ಅಸ್ಪೃಶ್ಯತೆಯ ವಿರುದ್ಧ ಧ್ವನಿ ಎತ್ತಿ ಸಮಾನತೆಯ ಸಮಾಜದ ಕನಸು ಕಂಡ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಮಾನವ ಜನಾಂಗದ ಉನ್ನತಿಗಾಗಿ ಸಮಾಜ ಸೇವೆಯನ್ನು ಕೈಗೆತ್ತಿಕೊಂಡ ಸಂತರು. ಅವರ ನೆನಪಿನ ಈ ಕಾರ್ಯಕ್ರಮವನ್ನು ಸರ್ವ ಜನಾಂಗದ ಶಾಂತಿಯ ತೋಟವೆಂದು ಈ ನಾಡನ್ನು ಬಣ್ಣಿಸಿದ, ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರಸಾರಾಂಗದ ಕಲ್ಪನೆಯನ್ನ ರೂಪಿಸಿದ ಕುವೆಂಪು ಅವರ ನಾಡಗೀತೆಯೊಂದಿಗೆ ಆರಂಭಿಸ್ತಾ ಇದ್ದೇವೆ. ಇದೀಗ ಹೇಮಂತ್ ಮತ್ತು ಬಳಗದವರಿಂದ ನಾಡಗೀತೆ. ಎಲ್ಲರೂ ಎದ್ದು ನಿಂತು ಗೌರವ ಸೂಚಕವಾಗಿ ಈ ಹಾಡನ್ನು ಆಲಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಜಯ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭೂದೇವಿಯ ಮುಕುಟದ ನವಮಣಿಯೇ, ಗಂಧದ ಚಂದದ ಹುಣ್ಣಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳವೇದದ ಘೋಷ, ಜನನಿಯ ಜೀವವು ನಿನ್ನಾವೇಶ, ಜನನಿಯ ಜೋಗುಳವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ, ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ರಮನುಜ ವಿದ್ಯಾರಣ್ಯ ಬಸವೇಶ್ವರ ದಿವ್ಯಾರಣ್ಯ, ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ ಪಂಪಾಲ ಕುಮಿತ ಜನ್ನ, ರನ್ನ ಷಡಕ್ಷರಿ ಪೊನ್ನ ಪಂಪಾಲ ಕುಮಿತ ಜನ್ನ, ಕಪ್ಪಿಗರುದಿಸಿದ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯ ರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ
ಕಂಗಳ ಸೆಳೆಯುವ ನೋಟ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ, ಜನಕನ ಹೋಲುವ ನುಡಿಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೇರೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಲಾ 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 ಲಾ. ಹೇ ಹೇ ಲಾ 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 ಲಾ. Kavi Kuvempu's immortal song signifying the message of a vibrant and humane Karnataka, the immortal ideal of Vishwamanava, so dear to Karnataka and so precious to Mangalore University. We now have the welcome speech. Professor K.M. Lokesh, Registrar of Mangalore University, will do us the honors. He is a historian of repute, done enormous work for the Kodava chair. Ladies and gentlemen, Professor K.M. Lokesh. ಎಲ್ಲರಿಗೂ ನಮಸ್ಕಾರಗಳು. ವೇದಿಕೆಯಲ್ಲಿ ಇರ್ತಕ್ಕಂತಹ ಕರ್ನಾಟಕದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರೇ, ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವರಾಗಿ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ ಶ್ರೀಮಾನ್ ಬಿ ರಮಾನಾಥರಯ್ಯವರೇ, ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಬಸವರಾಜ ರಾಯರೆಡ್ಡಿಯವರೇ, ಸನ್ಮಾನ್ಯ ವಿನಯಕುಮಾರ್ ಸೊರಕೆ ಅವರೇ, ಪ್ರೊಫೆಸರ್ ಶ್ರೀ ಬರಗೂರು ರಾಮಚಂದ್ರಪ್ಪನವರೇ, ಪ್ರೊಫೆಸರ್ ಬಿ ಎ ವಿವೇಕರಯ್ಯವರೇ, ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಪ್ರೊಫೆಸರ್ ಕೆ ಭೈರಪ್ಪನವರೇ, ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಲು ಬಂದಿರತಕ್ಕಂತಹ ನಮ್ಮ ನಾಡಿನ ಎಲ್ಲ ಜನಪ್ರತಿನಿಧಿಗಳೇ, ಶ್ರೀ ಐವಾನ್ ಜೋಸಸ್ ಅವರು, ಶ್ರೀ ಲೋಬ ಅವರು, ಶ್ರೀ ಭಾವ ಅವರು, ಅದೇ ರೀತಿಯಲ್ಲಿ ಅಭಯ ಚಂದ್ರ ಜೈನ್ರವರು, ಅದೇ ರೀತಿಯಲ್ಲಿ ಈ ಒಂದು ಜಿಲ್ಲೆಯ ಆಡಳಿತ ಉಸ್ತುವಾರಿ ನೋಡಿಕೊಳ್ತಿರ್ತಕ್ಕಂತಹ ಜಿಲ್ಲಾಧಿಕಾರಿಗಳೇ, ಪೊಲೀಸ್ ಕಮಿಷನರ್ ಅವರೇ, ಅದೇ ರೀತಿ ನಮ್ಮ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರೇ, ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯರೇ, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳೇ, ಈ ನಾಡಿನ ಎಲ್ಲ ಪ್ರತಿನಿಧಿಗಳೇ, ವಿದ್ಯಾರ್ಥಿ ಮಿತ್ರರೇ, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳೇ, ಎಲ್ಲ ಆಹ್ವಾನಿತರೇ, ನಾನು ನನ್ನ ಪ್ರಾಸ್ತಾವಿಕ ಭಾಷಣ ಮತ್ತು ಸ್ವಾಗತ ಭಾಷಣದಲ್ಲಿ ಬಹಳಷ್ಟು ಸಂಕ್ಷಿಪ್ತನಾಗಿರ್ತೇನೆ. ಕಾರಣ ಇಷ್ಟೇ, ಸಮಯದ ಅಭಾವದಿಂದ ನಾನು ಎಲ್ಲರನ್ನೂ ಇಲ್ಲಿ ಉಲ್ಲೇಖಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತಕ್ಕಂಥದ್ದು. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಇತರ ಸಚಿವರು ಬೇರೆ ಕೆಲಸ ಕಾರ್ಯಗಳ ತುರಾತುರಿಯಲ್ಲಿರುವ ಕಾರಣ ಆದಷ್ಟು ಸಂಕ್ಷಿಪ್ತವಾಗಿ ಅದನ್ನು ಮಾಡ್ತಾ ಇದ್ದೇನೆ. ಇವತ್ತು ನಮಗೆಲ್ಲರಿಗೂ ಭಾಳ ಸಂಭ್ರಮದ ದಿನ. ನಾಡ ದೊರೆ ನಮ್ಮಲ್ಲಿಗೆ ಬಂದಿದ್ದಾರೆ ನಮ್ಮ ಕೋರಿಕೆಯನ್ನು ಮೆಚ್ಚಿ. ಮಂಗಳೂರು ವಿಶ್ವವಿದ್ಯಾಲಯ ನಿಮಗೆಲ್ಲ ಗೊತ್ತಿರುವ ಹಾಗೆ 1980ನೇ ಇಸ್ವಿಯಲ್ಲಿ ಜನ್ಮ ತಾಳಿ ಇವತ್ತು ಸುಮಾರು 36 ಸಂವತ್ಸರಗಳನ್ನು ನೋಡಿದಂಥ ಒಂದು ವಿಶ್ವವಿದ್ಯಾನಿಲಯ. ಸುಮಾರು 36 ವರ್ಷಗಳ ಸಂವತ್ಸರವನ್ನು ನಾವು ಅವಲೋಕನ ಮಾಡಿದಾಗ, ಅದರ ಒಂದು ಚರಿತ್ರೆಯನ್ನು ಅಧ್ಯಯನ ಮಾಡಿದಾಗ ನಮಗೆ ಕಂಡುಬರತಕ್ಕಂಥದ್ದು ಏನು ಅಂತಂದರೆ, ಮಂಗಳೂರು ವಿಶ್ವವಿದ್ಯಾನಿಲಯ ಎಲ್ಲ ಕ್ಷೇತ್ರದಲ್ಲಿ ಶೈಕ್ಷಣಿಕವಾಗಿ ಮತ್ತು ಮೂಲಭೂತ ಸೌಕರ್ಯಗಳ ದೃಷ್ಟಿಯಿಂದ ಅದು ದಾಪುಗಾಲು ಹಾಕಿ ಪ್ರಗತಿಯನ್ನು ಸಾಧಿಸಿರ್ತಕ್ಕಂತಹದ್ದು. ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ಸಾಧನೆಗಳನ್ನು ನಾನಿಲ್ಲಿ ಹೇಳಲಿಕ್ಕಾಗೋದಿಲ್ಲ. ಆದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಮಂಗಳೂರು ವಿಶ್ವವಿದ್ಯಾನಿಲಯ ಶೈಕ್ಷಣಿಕ ಗುಣಮಟ್ಟವನ್ನು ಆರಂಭದಿಂದಲೇ ಕಾದುಕೊಂಡು ಬಂದಿರತಕ್ಕಂಥ ಒಂದು ವಿಶ್ವವಿದ್ಯಾನಿಲಯ. ಸುಮಾರು 29 ಡಿಪಾರ್ಟ್ಮೆಂಟ್ಗಳು 36 ಕೋರ್ಸ್ಗಳನ್ನು ಇಲ್ಲಿ ಕೊಡ್ತಾ ಇದೆ. ಸುಮಾರು 3,000 ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ನಾವು ಇಲ್ಲಿ ಒಂದು ಡಿಗ್ರಿ ಕಾಲೇಜನ್ನು ಕೂಡ ಪ್ರಾರಂಭ ಮಾಡಿದ್ದೇವೆ. ಮಂಗಳೂರು ವಿಶ್ವವಿದ್ಯಾಲಯದ ಘಟಕ ಕಾಲೇಜುಗಳು ಮಂಗಳೂರಿನಲ್ಲಿ ಮತ್ತು ಮಡಿಕೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಅದೇ ರೀತಿಯಲ್ಲಿ ನಾವು ಚಿಕ್ಕಬಳ್ಳಾಪುರದಲ್ಲಿ ಒಂದು PG ಸೆಂಟರ್ನ ಕೂಡ ಪ್ರಾರಂಭ ಮಾಡಿದ್ದೇವೆ.
ಬೆಳಪು ಕ್ಷೇತ್ರದಲ್ಲಿ ಸುಮಾರು 20 ಎಕರೆ ಜಾಗವನ್ನು ತೆಗೆದುಕೊಂಡು ಅಲ್ಲಿ ಕೂಡ ಒಂದು ಅಧ್ಯಯನ ಕೇಂದ್ರವನ್ನು ಅಡ್ವಾನ್ಸ್ಡ್ ರಿಸರ್ಚ್ ಸೆಂಟರನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಅಷ್ಟು ಮಾತ್ರವಲ್ಲ, ಉಡುಪಿಯ ಜನರ ಆಶೋತ್ತರಗಳನ್ನು ಈಡೇರಿಸ್ತಕ್ಕಂಥ ಒಂದು ದೃಷ್ಟಿಯಿಂದ ನಾವು ಅಲ್ಲಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಏನಿದೆ ತೆಂಕನುಡಿ ಅಂತಕ್ಕಂಥ ಸ್ಥಳದಲ್ಲಿ ಅದನ್ನು ಕೂಡ ಒಂದು ಕಾನ್ಸ್ಟಿಟ್ಯೂಂಟ್ ಕಾಲೇಜಾಗಿ ಪರಿವರ್ತನೆ ಮಾಡುವಂಥ ಒಂದು ದೃಷ್ಟಿಯಿಂದ ಒಂದು ತಜ್ಞರ ಸಮಿತಿಯನ್ನು ನೇಮಿಸಿ ಅವರಿಂದ ವರದಿಯನ್ನು ತಂದುಕೊಂಡು ಅದನ್ನು ಈಗಾಗಲೇ ಸರ್ಕಾರಕ್ಕೆ ಮಂಡಿಸಿದ್ದೇವೆ. ಈ ರೀತಿಯಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ತನ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 3 ಜಿಲ್ಲೆಗಳಾಗಿರ್ತಕ್ಕಂಥ ಕೊಡಗು, ದಕ್ಷಿಣ ಕನ್ನಡ ಮತ್ತು ಉಡುಪಿ ಇಲ್ಲಿಯ ಜನರ ಶೈಕ್ಷಣಿಕ ಆಶೋತ್ತರಗಳೇನಿದೆ, ಬೇಡಿಕೆಗಳೇನಿದೆ ಅವುಗಳನ್ನು ಈಡೇರಿಸ್ತಕ್ಕಂಥ ಒಂದು ದೃಷ್ಟಿಯಿಂದ ಭಾಳಷ್ಟು ಕಾರ್ಯವನ್ನು ಮಾಡ್ತಾ ಇದೆ ಅನ್ನೋದಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಈಗ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ವರ್ಲ್ಡ್ ಕ್ಲಾಸ್ ಮಟ್ಟದ ಲ್ಯಾಬೊರೇಟರಿಗಳನ್ನು ನಾವು ಸ್ಥಾಪನೆ ಮಾಡಿದ್ದೇವೆ. ಇಲ್ಲಿ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಕ್ಕಂಥದ್ದು, ಸಂಶೋಧನೆ ಮಾಡ್ತಕ್ಕಂಥದ್ದು ಹಾಗೂ ಮಾಹಿತಿಗಳನ್ನು ಸೃಷ್ಟಿ ಮಾಡಿ, ಜ್ಞಾನವನ್ನು ಸೃಷ್ಟಿ ಮಾಡಿ ಹಂಚತಕ್ಕ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೇರರ್ ಅಂತಕ್ಕಂಥದ್ದಾಗಿರ್ಬೋದು, ಕಾರ್ಟ್ ಅಂತಕ್ಕಂಥದ್ದಾಗಿರ್ಬೋದು, ಪರ್ಸ್ ಅಂತಕ್ಕಂಥದ್ದಾಗಿರ್ಬೋದು, ಇವುಗಳಿಗೆ ನಮ್ಮ ಭಾರತದ ಅಟೋಮಿಕ್ ರಿಸರ್ಚ್ ಸೆಂಟರ್ ಏನಿದೆ ಬಾಂಬೆ, ಅವರೇ ಭೇಟಿ ಕೊಟ್ಟು ಇದು ವಿಶ್ವಮಟ್ಟದ ಒಂದು ಲ್ಯಾಬ್ಗಳು ಅಂತೇಳಿ ಸರ್ಟಿಫೈ ಮಾಡಿದ್ದಾರೆ. ನಮ್ಮ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಶ್ರೀ ರಾಯರೆಡ್ಡಿಯವರು ಕೂಡ ಈ ಒಂದು ಲ್ಯಾಬಿಗೆ ತಮ್ಮ ಹಿಂದಿನ ಭೇಟಿಯಲ್ಲಿ ಭೇಟಿ ನೀಡಿ ಅದನ್ನು ಪರಿಶೀಲಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ವಿಶ್ವವಿದ್ಯಾನಿಲಯ ಇವತ್ತು ಹಲವಾರು ಇನ್ನೋವೇಟಿವ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಕ್ಕಂಥ ನಾಡ್ತೇವೆ. ಕಳೆದ 2 ವರ್ಷಗಳಲ್ಲಿ ಪ್ರೊಫೆಸರ್ ಭೈರಪ್ಪನವರು ಅಧಿಕಾರವನ್ನು ಸ್ವೀಕರಿಸಿದ ನಂತರ ಹಲವಾರು ಇನ್ನೋವೇಟಿವ್ ಕಾರ್ಯಕ್ರಮಗಳನ್ನು, ಹೊಸ ಕಾರ್ಯಯೋಜನೆಗಳನ್ನು ನಾವು ಇವತ್ತು ಜಾರಿಗೆ ತರ್ತಾ ಇದ್ದೇವೆ. ಸುಮಾರು 36 ವಿಶ್ವಮಟ್ಟದ ಪ್ರತಿಭಾವಂತ ಪ್ರಾಧ್ಯಾಪಕರನ್ನು ನಾವು ಇನ್ವೈಟ್ ಮಾಡ್ತೇವೆ. ಅಡ್ಜಂಕ್ಟ್ ಪ್ರೊಫೆಸರ್ ಅಂತ ಹೇಳ್ತಕ್ಕಂಥದ್ದು. ಅವರು ನಿರಂತರವಾಗಿ ವಿಶ್ವವಿದ್ಯಾಲಯಕ್ಕೆ ಭೇಟಿ ಕೊಟ್ಟು ತಮ್ಮ ಒಂದು ಕ್ಷೇತ್ರದಲ್ಲಿ ತಾವು ಗಳಿಸಿರ್ತಕ್ಕಂಥ ಪರಿಣತಿ ಏನಿದೆ ಅದನ್ನು ಹಂಚಿಕೊಳ್ತಾ ಇದ್ದಾರೆ. ಗ್ಯಾನ್ ಪ್ರೋಗ್ರಾಮ್ನಲ್ಲಿ ಗ್ಲೋಬಲ್ ಇನಿಷಿಯೇಟಿವ್ ಫಾರ್ ಅಕಾಡೆಮಿಕ್ ನೆಟ್ವರ್ಕ್ಸ್ ಅಂತ ಏನಿದೆ, MHRD ಡಿಪಾರ್ಟ್ಮೆಂಟ್ ಕೊಟ್ಟಿರ್ತಕ್ಕಂಥ ಒಂದು ಫೆಲೋಶಿಪ್, ಅದರಲ್ಲಿ 7 ಕೋರ್ಸ್ಗಳನ್ನು ನಮ್ಮಲ್ಲಿ ಕೊಟ್ಟಿದ್ದಾರೆ. ಬಹಳ ದೊಡ್ಡ ಸಾಧನೆ ಇದು. ಇದರಿಂದ ವಿದೇಶದಲ್ಲಿ ಖ್ಯಾತಿ ಹೊಂದಿರತಕ್ಕಂಥ ಶ್ರೇಷ್ಠ ಮಟ್ಟದ ಸ್ಕಾಲರ್ಗಳನ್ನು ನಾವಿಲ್ಲಿ ಕರೀತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ವಿಶ್ವವಿದ್ಯಾನಿಲಯ ಹಲವು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ವಿಶ್ವವಿದ್ಯಾನಿಲಯ ಅಂತಕ್ಕಂಥದ್ದು ಒಂದು ದ್ವೀಪವಾಗಬಾರ್ದು, ಒಂದು ಐಲ್ಯಾಂಡ್ ಆಗಬಾರ್ದು. ಅದು ಸಮಾಜದೊಟ್ಟಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡು ತನ್ನ ಒಂದು ಸಾಧನೆಯಲ್ಲಿ ಏನೇನು ಫಲವನ್ನು ಕಾಣ್ತದೋ ಅದು ಜನರಿಗೆ ಮುಟ್ಟುವಾಗೆ ಮಾಡಬೇಕು ಅಂತಕ್ಕಂಥ ಒಂದು ಕಳಕಳಿ ನಮ್ಮ ಕುಲಪತಿಗಳದು. ಹಾಗಾಗಿ ನಾವು ಗ್ರಾಮದತ್ತು ಯೋಜನೆಯನ್ನು ರೂಪಿಸಿ ಈ ವರ್ಷದಿಂದ ಅವನ್ನ ಜಾರಿಗೆ ತರ್ತಾ ಇದ್ದೇವೆ. 5 ಗ್ರಾಮಗಳನ್ನು ದತ್ತು ತೆಗೆದುಕೊಳ್ತಾ ಇದ್ದೇವೆ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇವತ್ತು ವಿದೇಶಿ ವಿದ್ಯಾರ್ಥಿಗಳು ಸುಮಾರು 150ಕ್ಕೂ ಹೆಚ್ಚು ಜನ ಬಂದು ಒಂದು ರೀತಿಯ ಅಂತಾರಾಷ್ಟ್ರೀಯ ಸ್ವರೂಪವನ್ನು ಪಡೆದಿದೆ, ಒಂದು ಕಾಸ್ಮೋಪಾಲಿಟನ್ ಔಟ್ಲುಕ್ಕನ್ನು ಹೊಂದಿದೆ ಅಂತ ಹೇಳಿದರೆ ಅದರಲ್ಲಿ ತಪ್ಪಾಗಲಾರದು. ಸೊ ಇಂಥ ಒಂದು ವಿಶ್ವವಿದ್ಯಾನಿಲಯ ಇವತ್ತು ಆಧುನಿಕವಾಗಿ ಈ ನಮ್ಮ ಸಮಾಜದ, ನಮ್ಮ ದೇಶದ ಅವಶ್ಯಕತೆಗಳೇನಿದೆ, ಅಗತ್ಯತೆಗಳೇನಿದೆ ಅವುಗಳನ್ನು ಏನು ಹೇಳ್ತೀವಿ ಮೀಟ್ ಮಾಡ್ತಕ್ಕಂಥ ಮತ್ತು ದೇಶಕ್ಕೆ ರಾಷ್ಟ್ರೀಯ ಒಂದು ಪುನರ್ನಿರ್ಮಾಣಕ್ಕೆ ಯಾವ ರೀತಿಯ ಒಂದು ಜ್ಞಾನ ಬೇಕಾಗಿದೆ ಅದನ್ನು ಸೃಷ್ಟಿಸ್ತಕ್ಕಂಥ ಒಂದು ಕಾರ್ಯದಲ್ಲಿ ಬಹಳಷ್ಟು ದುಡಿತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನನಗೆ ಭಾಳಷ್ಟು ಸಂತೋಷ ಆಗುತ್ತೆ. ಈ ಮಾತನ್ನು ಹೇಳ್ತಾ ನಾನು ನಮ್ಮ ಗಣ್ಯರನ್ನು ಈ ಬರಮಾಡಿಕೊಳ್ತಾ ಇದ್ದೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಮಧ್ಯೆ ಬಂದಿದ್ದಾರೆ. ಅವರು ಭಾಳ ತುರ್ತಿನ ಕಾರ್ಯಗಳ ಇದ್ದರೂ ಕೂಡ ನಮ್ಮ ಒಂದು ಬೇಡಿಕೆಯನ್ನು ಒಪ್ಪಿ ಇಲ್ಲಿಗೆ 1 ಗಂಟೆಗಳ ಕಾಲ ಬಂದು ನಮ್ಮೊಡನೆ ಇರ್ತೀವಿ ಅಂತ ಹೇಳಿದ್ರು. ಬ್ರಹ್ಮಶ್ರೀ ನಾರಾಯಣ ಗುರು ಅಧ್ಯಯನ ಪೀಠವನ್ನು ಉದ್ಘಾಟಿಸಿ ಅಲ್ಲದೆ ಕೃತಿಗಳನ್ನು ಲೋಕಾರ್ಪಣೆ ಮಾಡಿ ನಮಗೆ ಒಂದು ಗೌರವವನ್ನು ತೋರಲಿಕ್ಕೆ ಅವರು ಇಚ್ಛೆಪಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಮಾನ್ಯ ಸಿದ್ದರಾಮಯ್ಯನವರು ನಿನ್ನೆ ಸುಮಾರು 50,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಬೆಂಗಳೂರಿನಲ್ಲಿ ವಿವೇಕಾನಂದ ರವರ 154ನೆಯ ಒಂದು ಯುವ ಸಪ್ತಾಹದ ಜನ್ಮದಿನಾಚರಣೆಯ ಹಾಗೂ ಯುವ ಸಪ್ತಾಹದ ಒಂದು ಕೊನೆಯ ಕಾರ್ಯಕ್ರಮದಲ್ಲಿ ಅಥವಾ ವ್ಯಾಲಿಡಿಕ್ಟಲ್ಲಿ ಮಾತಾಡ್ತಾ ಇದ್ದರು. ಭಾಳಷ್ಟು ಸರಳವಾಗಿ ವಿವೇಕಾನಂದರ ಒಂದು ತತ್ವಗಳನ್ನು ಜನರಿಗೆ ಅವರು ಮುಟ್ಟಿಸಿದರು. ಯಾವ ರೀತಿಯಲ್ಲಿ ವಿವೇಕಾನಂದ ಅಂತಕ್ಕಂಥ ಒಬ್ಬ ವ್ಯಕ್ತಿ ಒಂದು ಎಲ್ಲರಿಗೂ ಸೇರಿದಂಥ ಒಬ್ಬ ವ್ಯಕ್ತಿಯಾಗಿದ್ದಾರೆ, ಅವರ ಬೋಧನೆಗಳಿಗೇನು, ಯಾವ ರೀತಿಯಲ್ಲಿ ಅವರು ಧರ್ಮವನ್ನು ಏನು ಹೇಳ್ತೀವಿ ನೆಲಕ್ಕೆ ತಂದು ಭೂಮಿಯ ಮಟ್ಟಕ್ಕೆ ತಂದು, ಅದು ಧರ್ಮ ಅಂತಂದರೆ ಸಾಮಾಜಿಕವಾಗಿ ಜನರ ಸೇವೆ ಮಾಡ್ತಕ್ಕಂಥ ಒಂದು ಕ್ರಿಯೆಯಲ್ಲಿ ಅದು ತೊಡಗಬೇಕು ಅಂತಕ್ಕಂಥ ಮಾತನ್ನು ಅವರು ಹೇಳಿದರು. ಹಸಿದವನಿಗೆ ಧರ್ಮ ಬೋಧಿಸ್ತಕ್ಕಂಥದ್ದು ಉಚಿತವಲ್ಲ ಅಂತಕ್ಕಂಥ ವಿವೇಕಾನಂದರ ಮಾತನ್ನು ಹೇಳಿದ್ದು ಮಾತ್ರ ಅಲ್ಲ, ನಮ್ಮ ಮಕ್ಕಳಲ್ಲಿ ಅವರ ಮೌಲ್ಯಗಳನ್ನು ಅಳವಡಿಸಿಕೊಳ್ತಕ್ಕಂಥ ಒಂದು ಸಂದೇಶವನ್ನು ನಿನ್ನೆ ನೀಡಿದರು. ಭಾಳ ಸರಳವಾಗಿ ಒಬ್ಬ ಇತಿಹಾಸದ ವಿದ್ಯಾರ್ಥಿ ಮಾತಾಡುವ ರೀತಿಯಲ್ಲಿ ಅವರು ಮಾತಾಡಿ ಜನರಿಗೆ ಮನದಟ್ಟು ಮಾಡಿಕೊಟ್ಟಂತ ನಾವು ನೋಡ್ತೇವೆ. ಅಂಥ ಒಂದು ಮುಖ್ಯಮಂತ್ರಿಗಳು ಇವತ್ತು ಸಾಮಾಜಿಕ ಕಳಿಕಳಿ, ಸಾಮಾಜಿಕ ಸ್ಪಂದನೆಗಳು, ಎಗ್ಯಾಲಿಟೇರಿಯನ್ ಸೊಸೈಟಿ ಅಂತಕ್ಕಂಥದ್ದನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಹಲವಾರು ಪರಿಕಲ್ಪನೆಗಳನ್ನು ಇವತ್ತು ಜಾರಿಗೆ ತರ್ತಾ ಇದ್ದಾರೆ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇವತ್ತು ಹಲವಾರು ಪೀಠಗಳನ್ನ ನಾವು ಹೊಂದಿದ್ದೇವೆ. ಈ ಪೀಠಗಳು ಏನಿದೆ ನಮ್ಮ ಈ ನಾಡಿನ
ಒಂದು ವಿಚಾರವಾದಿಗಳೇನಿದ್ದಾರೆ, ವಿಚಾರವಂತರೇನಿದ್ದಾರೆ, ಸಂತರೇನಿದ್ದಾರೆ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅದ್ಭುತವಾದ ಕೆಲಸಗಳನ್ನೇನು ಮಾಡಿದ್ದಾರೆ, ಅವರ ತತ್ವಗಳನ್ನು ಜನರಿಗೆ ಹಂಚತಕ್ಕಂಥ ಒಂದು ಕೆಲಸ ಮಾಡಲಿಕ್ಕೋಸ್ಕರ ಅಂಥ ಒಂದು ಪೀಠವನ್ನು ಸ್ಥಾಪನೆ ಮಾಡಿದ್ದೇವೆ. ನಾವೀಗ ಬ್ರಹ್ಮಶ್ರೀ ನಾರಾಯಣ ಗುರು ಅಂತಕ್ಕಂಥ ಒಂದು ಪೀಠವನ್ನು, ಅಧ್ಯಯನ ಪೀಠವನ್ನು ಸ್ಥಾಪನೆ ಮಾಡಿದ್ದು, ಇದಕ್ಕೆ ಕರ್ನಾಟಕ ಸರ್ಕಾರ ಸುಮಾರು 2 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದು, 1 ಕೋಟಿ ಈಗಾಗಲೇ ಬಂದಿದೆ. ಈ ಒಂದು ಸಂತರ ಒಂದು ವಿಚಾರಧಾರೆಗಳು ಜನರಿಗೆ ಮುಟ್ಟಬೇಕು, ಆ ವಿದ್ಯಾರ್ಥಿಗಳಲ್ಲಿ ಅಂಥ ಒಂದು ಮೌಲ್ಯಗಳು ಅವರಲ್ಲಿ ಅಳವಡಿಕೆ ಆಗಬೇಕು ಅಂತಕ್ಕಂಥ ಒಂದು ಘನ ಉದ್ದೇಶದಿಂದ ಈ ಪೀಠವನ್ನು ನಾವು ಸ್ಥಾಪನೆ ಮಾಡಿದ್ದೇವೆ. ನಿಮಗೆಲ್ಲ ಗೊತ್ತಿದೆ, ದಕ್ಷಿಣ ಕನ್ನಡ ಅತ್ಯಂತ ಪವಿತ್ರವಾದಂಥ ಒಂದು ನೆಲ. ಮಧ್ವಾಚಾರ್ಯರು ಇದ್ದಂಥದ್ದು, ಕನಕದಾಸರು ಇದ್ದಂಥ ಒಂದು ನಾಡು, ಕುದ್ಮಲ್ ರಂಗರಾಯರು ಅಂತಕ್ಕಂಥ ಒಬ್ಬ ಶ್ರೇಷ್ಠ ಸಮಾಜ ಸುಧಾಕರಿದ್ದಂಥ ನಾಡು. ಅದೇ ರೀತಿಯಲ್ಲಿ ನಮ್ಮಲ್ಲಿ ಕರ್ನಾಟಕ ಸದಾಶಿವರಂತ ಅಂತ ಇದ್ದಂಥ ನಾಡು. ಇಂಥ ಒಂದು ನಾಡಿಗೆ ಪಕ್ಕದ ಕೇರಳ ದೇಶದಿಂದ ನಮ್ಮ ನಾರಾಯಣ ಗುರುಗಳು ಬಂದರು, ತಮ್ಮ ಒಂದು ಐಡಿಯಾಲಜಿಯನ್ನು ಇಲ್ಲಿ ನೆಟ್ಟು ಹೋದರು. ಒಂದು ದೇವರು, ಒಂದು ಕುಲ, ಒಂದು ಧರ್ಮ ಅಂತಕ್ಕಂಥದ್ದು ಹೀಗೆ ಮಾಡ್ತಾ ಸಮಾಜದಲ್ಲಿ ಒಂದು ಏಕತೆಯನ್ನು ತರ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಿದರು. ಅವರ ಒಂದು ಐಡಿಯಾಲಜಿ ಎಷ್ಟರ ಮಟ್ಟಿಗೆ ಇವತ್ತು ನಮ್ಮ ಮೇಲೆ ಪ್ರಭಾವ ಬೀರಿದೆ ಅನ್ನೋದನ್ನು ನಾವು ಕಾಣಬಹುದು. ಇಂಥ ಸಂತರ ಮಹಾನ್ ಚಿಂತನೆಗಳ ಬಗ್ಗೆ ಇವತ್ತು ನಾವು ಅಧ್ಯಯನ ಮಾಡಬೇಕು, ಅದನ್ನು ನಮ್ಮ ಯುವ ಪೀಳಿಗೆಗೆ, ಮುಂದಿನ ಪೀಳಿಗೆಗೆ ನಾವು ಒದಗಿಸಬೇಕು ಅಂತಕ್ಕಂಥ ಘನ ಉದ್ದೇಶದಿಂದ ಈ ಒಂದು ಪೀಠವನ್ನು ಸ್ಥಾಪನೆ ಮಾಡಿದ್ದೇವೆ. ಇಂಥ ಒಂದು ಪೀಠವನ್ನು ಉದ್ಘಾಟನೆ ಮಾಡಲಿಕ್ಕೆ ಅತ್ಯಂತ ಅರ್ಹರಾದ ವ್ಯಕ್ತಿ ನಮ್ಮ ಮುಖ್ಯಮಂತ್ರಿಗಳು ಅಂತ ಹೇಳಲಿಕ್ಕೆ ನಾನು ಭಾಳ ಇಷ್ಟಪಡ್ತೇನೆ. ಇಂಥ ಕಾರ್ಯವನ್ನು ಮಾಡಲಿಕ್ಕೆ ನಮ್ಮ ಆಹ್ವಾನ ಬಂದಿದ್ದಾರೆ. ಸರ್, ನಮಗೆ ಭಾಳಷ್ಟು ಸಂತೋಷ ಆಗಿದೆ. ತಾವು ನಮ್ಮ ಬೇಡಿಕೆಯನ್ನು ಒಪ್ಪಿಕೊಂಡು ಬಂದಿರತಕ್ಕಂಥದಕ್ಕೆ ಸಂತೋಷವಾಗಿದೆ. ಮಾನ್ಯ ಕುಲಪತಿಗಳು ಅವರನ್ನು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ಭಾಳ ಸಂತೋಷ ಸರ್. ನಮ್ಮೊಡನಿದ್ದಾರೆ ಶ್ರೀ ಬಸವರಾಜ ರಾಯರೆಡ್ಡಿಯವರು, ಉನ್ನತ ಶಿಕ್ಷಣ ಸಚಿವರು. ನಾನು ಈಗಾಗಲೇ ಹೇಳಿದ ಹಾಗೆ ಅತ್ಯಂತ ಕ್ರಿಯಾಶೀಲತೆಯಿಂದ ದುಡಿತಕ್ಕಂಥ ಒಬ್ಬ ಮಂತ್ರಿಗಳು ನಮ್ಮ ಮಧ್ಯೆ ಇದ್ದಾರೆ. ನಿನ್ನೆ ಅವರ ಸಂಘಟನಾ ಚಾತುರ್ಯವನ್ನು ನಾವು ಕಣ್ಣಿಂದವೇ ನೋಡಿದ್ದೇವೆ ಬೆಂಗಳೂರಿನಲ್ಲಿ. ಬಸವರಾಜ ರಾಯರೆಡ್ಡಿಯವರ 3ನೇ ವಿಸಿಟ್ ಇದು. ನಮಗೆ ಹೈಯರ್ ಎಜುಕೇಷನ್ ಕೌನ್ಸಿಲ್ ಯಾರೋ ಒಬ್ಬರು ಕೇಳಿದ್ರು, ನಿಮ್ಮಲ್ಲಿಗೆ ಮಾನ್ಯ ಉನ್ನತ ಸಚಿವರು 2 ಬಾರಿ ಭೇಟಿ ನೀಡಿದಾರಲ್ಲ, ಏನು ಅಷ್ಟೊಂದು ಪ್ರೀತಿಯನ್ನು ನಿಮ್ಮ ವಿಶ್ವವಿದ್ಯಾನಿಲಯದ ಬಗ್ಗೆ ಅಂತೇಳಿ. ಅವರು ಇವತ್ತು ಬಂದಿದ್ದಾರೆ. ವಿಶ್ವವಿದ್ಯಾನಿಲಯಗಳ ಮತ್ತು ಕಾಲೇಜುಗಳ ಕಾರ್ಯವೈಖರಿಗಳ ಬಗ್ಗೆ ಪರಿಶೀಲನಾ ಸಮಿತಿಗಳನ್ನ ಮಾಡಿ ಪರಿಶೀಲನೆ ಮಾಡ್ತಾ ನಮಗೆ ಅಪಾರವಾದಂಥ ಒಂದು ಏನು ಹೇಳ್ತೀವಿ ಗೈಡೆನ್ಸನ್ನು, ಮಾರ್ಗದರ್ಶನ ಅವರು ನೀಡ್ತಾ ಇದ್ದಾರೆ. ಅವರಲ್ಲಿ ಒಂದು ಕಲ್ಪನೆ ಇದೆ, ಇವತ್ತು ಉನ್ನತ ಶಿಕ್ಷಣ ಅಂತಕ್ಕಂಥದ್ದು ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಮತ್ತು ಈ ಒಂದು ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಎಲ್ಲ ರೀತಿಯ ಡಿಸಿಪ್ಲಿನ್ಗಳಿರಬೇಕು ಅಂತ ನೆಲೆಯಿಂದ ಈ ಒಂದು ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಶ್ರೀ ಬಸವರಾಜ ರಾಯರೆಡ್ಡಿಯವರು ಇವತ್ತು ನಮ್ಮ ಮಧ್ಯೆ ಇದ್ದಾರೆ. ಈ ನಾರಾಯಣಗುರು ಪೀಠವನ್ನು ಉದ್ಘಾಟನೆಯನ್ನು ನೋಡಲಿಕ್ಕೋಸ್ಕರ, ಅಷ್ಟು ಮಾತ್ರ ಅಲ್ಲ, ಈ ಮಾಡೆಲ್ ಪ್ರಯೋಗಾಲಯವನ್ನು ಕೂಡ ಉದ್ಘಾಟಿಸಲಿಕ್ಕೋಸ್ಕರ. ಸೊ ನಮ್ಮ ಕರೆಗೆ ಹೋಗೊಟ್ಟು ಬಂದಂಥ ಉನ್ನತ ಶಿಕ್ಷಣ ಸಚಿವರನ್ನು ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಮಾನ್ಯ ಕುಲಪತಿಗಳು ಅವರನ್ನು ಹೂಗುಚ್ಛ ನೀಡುವ ಮೂಲಕ ಸ್ವಾಗತಿಸಬೇಕು ಅಂತೇಳಿ ಕೋರಿಕೊಳ್ತೇನೆ. ಕೃತಜ್ಞತೆಗಳು ಸರ್. ನಮ್ಮ ಮಧ್ಯೆ ಇರುವಂತಹ ಇನ್ನೋರ್ವ ಮಂತ್ರಿಗಳು ನಮ್ಮವರೇ ಆದಂಥ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀ ಬಿ ರಮಾನಾಥರಯ್ಯವರು. ರಮಾನಾಥರಯ್ಯವರು ನಮಗೆ ಯಾವಾಗಲೂ ನಮಗೆ ಮಾರ್ಗದರ್ಶನ ನೀಡ್ತಾ ಇರ್ತಕ್ಕಂಥವ್ರು. ಒಂದು ಎಚ್ಚರಿಕೆ ಕಣ್ಣನ್ನು ನಮ್ಮ ಮೇಲೆ ಇಟ್ಟುಕೊಂಡಂಥವ್ರು. ನಾವು ದಾರಿ ತಪ್ಪಿದಾಗೆಲ್ಲ ಅವರು ಫೋನ್ ಆಯಿಸಿ ನಮಗೆ ಬುದ್ಧಿವಾದ ಹೇಳ್ತಕ್ಕಂಥವ್ರು. ಅವ್ರ ಹತ್ರ ನಾವು ಹೋದಾಗ ಅವ್ರು 3 ಪಾಯಿಂಟನ್ನು ಹೇಳ್ತಾ ಇದ್ರು. ಒಂದೇನು ಅಂತಂದರೆ, ಗುಣಮಟ್ಟದ ಶಿಕ್ಷಣವನ್ನು ನೀಡಿ, 2ನೇದು ಧರ್ಮ ನಿರಪೇಕ್ಷತಾ ಭಾವನೆಯನ್ನು ಇಟ್ಟುಕೊಳ್ಳಿ, 3ನೇದು ಸಾಮಾಜಿಕ ನ್ಯಾಯವನ್ನು ಕೊಡಿ ಅಂತ ಹೇಳ್ತಕ್ಕಂಥ ಆ ಎಲ್ಲ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ. ಅವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಕಡಿಮೆ ಅಲ್ಲದೆ ನಮ್ಮ ಮಧ್ಯೆ ಈಗ ವಿನಯ್ ಕುಮಾರ್ ಸೊರಕೆ ಅವರಿದ್ದಾರೆ. ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರು ಪೀಠವನ್ನು ಉದ್ಘಾಟನೆ ತರುವುದರಲ್ಲಿ, ನಮಗೆ ಒದಗಿಸುವುದರಲ್ಲಿ ಮಹತ್ತರ ಪಾತ್ರ ವಹಿಸಿದಂಥ ಅವರನ್ನು ಕೂಡ ನಾನು ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಕುಲಪತಿಗಳು ಅವರನ್ನು ಪುಷ್ಪಗುಚ್ಛ ನೀಡುವ ಮೂಲಕ ಸ್ವಾಗತಿಸಬೇಕಾಗಿ ಕೋರಿಕೊಳ್ತೇನೆ. ಥ್ಯಾಂಕ್ ಯು ಸರ್. ನಮ್ಮ ಪ್ರಸಾರಾಂಗ ಪ್ರಕಟಿತ ಮಾಡಿರತಕ್ಕಂಥ ಪುಸ್ತಕಗಳನ್ನು ಬಿಡುಗಡೆ ಮಾಡಲಿಕ್ಕೋಸ್ಕರ ನಾಡಿನ ಖ್ಯಾತ ಸಾಹಿತಿ, ಚಿಂತಕ, ಒಪಿನಿಯನ್ ಮೇಕರ್ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪನವರು ಬಂದಿದ್ದಾರೆ. ಅವರನ್ನು ಕೂಡ ನಾನು ನಿಮ್ಮ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಾನ್ಯ ಕುಲಪತಿಗಳು ಅವರಿಗೆ ಹೂಗುಚ್ಛವನ್ನು ನೋಡಿ ಅವರನ್ನು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ನಮ್ಮವರೇ ಆದಂತಹ ಪ್ರೊಫೆಸರ್ BA ವಿವೇಕರೈಗಳು ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಾರೆ. ಅವರನ್ನು ಕೂಡ
ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಮಾನ್ಯ ಕುಲಪತಿಗಳು ಅವರನ್ನು ಸ್ವಾಗತಿಸಬೇಕು ಅಂತ ಕೋರಿಕೊಳ್ತೇನೆ. ಅಲ್ಲದೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ರಿಜಿಸ್ಟ್ರಾರ್ ಇವ್ಯಾಲ್ಯೂಯೇಷನ್ ಅವರು, ಆಮೇಲೆ ಬ್ರಹ್ಮಶ್ರೀ ನಾರಾಯಣ ಗುರು ಪೀಠದ ಅಧ್ಯಕ್ಷರಿದ್ದಾರೆ, ಆಮೇಲೆ ಪ್ರಸಾರಾಂಗದ ಡೈರೆಕ್ಟರ್ ಕೂಡ ಇದ್ದಾರೆ. ಇವರೆಲ್ಲರಿಗೂ ನಾನು ಸ್ವಾಗತ ಬಯಸ್ತೇನೆ. ನಮ್ಮ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂಥ ಭೈರಪ್ಪನವರು ಇದ್ದಾರೆ, ಅವರನ್ನು ನಾನು ಎಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಪ್ರೊಫೆಸರ್ ಎಂ ಖಾನ್ ಅವರಿಗೆ ಹೂಗುಚ್ಛವನ್ನು ನೀಡುವ ಮೂಲಕ ಸ್ವಾಗತಿಸಬೇಕು ಅಂತೇಳಿ ಕೋರಿಕೊಳ್ತೇನೆ. ಪ್ರಿಯ ಶ್ರೋತೃಗಳೇ, ಈ ಒಂದು ಕಾರ್ಯಕ್ರಮ ಇನ್ನು ಈಗ ಬೇಗ ಪ್ರಾರಂಭ ಆಗುತ್ತೆ. ನಾನು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಲೇಖಕರನ್ನು, ಎಲ್ಲ ನಾಡಿನ ಜನಪ್ರತಿನಿಧಿಗಳನ್ನು, ವಿದ್ಯಾರ್ಥಿಗಳನ್ನು ಸ್ವಾಗತಿಸ್ತಾ ನನ್ನ ಒಂದು ಸ್ವಾಗತ ಭಾಷಣ ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಮಾಧ್ಯಮದ ಪ್ರತಿನಿಧಿಗಳು ನಮ್ಮ ಜೊತೆಗಿದ್ದಾರೆ, ಅವರನ್ನು ಅತ್ಯಂತ ಗೌರವದಿಂದ ನಾವು ಬರಮಾಡಿಕೊಳ್ತಾ ಇದ್ದೇವೆ. ಆತ್ಮೀಯರೇ, ಸಮಾನತೆಯ ಹರಿಕಾರ, ದೀನ ದಲಿತರ ಉದ್ಧಾರಕ, ಸಮಾಜ ಸುಧಾರಕರಾಗಿದ್ದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹೆಸರಿನ ಅಧ್ಯಯನ ಪೀಠದ ಸ್ಥಾಪನೆಗೆ ಅನುದಾನವನ್ನು ನೀಡಿ ಹೀಗೊಂದು ಪವಿತ್ರ ಸಾಮಾಜಿಕ ಚಿಂತನೆಯ ವಿಸ್ತರಣೆಗೆ ಕಾರಣರಾದ ಕರ್ನಾಟಕ ಸರ್ಕಾರಕ್ಕೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಇದರ ಹಿಂದೆ ಕೈಜೋಡಿಸಿದ ಎಲ್ಲರಿಗೆ ನಮ್ಮ ಗೌರವದ ಚಪ್ಪಾಳೆಯ ಕೃತಜ್ಞತೆಯನ್ನ ಮೊದಲಿಗೆ ಸಮರ್ಪಿಸುತ್ತಾ, ಇದೀಗ ಅಧ್ಯಯನ ಪೀಠದ ಉದ್ಘಾಟನೆ ದೀಪ ಬೆಳಗಿಸಿ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಇವರಿಂದ. ದೀಪ ಬೆಳಗಿಸಿದ ಬಳಿಕ ಸಮಾಜದ ಬೆಳಕೇ ಆಗಿರುವ ಗುರುಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಗಣ್ಯರಿಂದ. ಈ ನಡುವೆ ಬ್ರಹ್ಮಶ್ರೀ ನಾರಾಯಣ ಗುರು ಅಧ್ಯಯನ ಪೀಠದ ಕುರಿತಾಗಿ 2 ಮಾತು ನಿರ್ದೇಶಕರಾದ ಮುದ್ದು ಮೂಡುಬೆಳ್ಳೆ ಇವರಿಂದ. ನಮೋ ಬ್ರಹ್ಮಣೇ ಮೂರ್ತಿಮತೆ ತ್ರಿತಾನಾಂ ಶುದ್ಧಿಹೇತವೇ ಶ್ರೀನಾರಾಯಣ ಯತೀಂದ್ರಾಯ ತಸ್ಮೈ ಶ್ರೀ ಗುರವೇ ನಮಃ. ಜಾತಿರೇಕ ಮನುಷ್ಯಾಣಾಂ ಮತಮೇಕಮನಿಂದಿತಂ ದೇವೋಪ್ಯೇಕಃ ಸಮಾಸೇನ ಜಾತಿರಾದೌ ನಿರೂಪ್ಯತೆ. ಮಾನವರೆಲ್ಲರೂ ಒಂದೇ ಜಾತಿ, ಒಂದೇ ಮತ, ಎಲ್ಲರ ದೇವರು ಒಬ್ಬನೇ ಎನ್ನುವಂತಹ ತನ್ನ ಪ್ರಮುಖ ಸಂದೇಶವನ್ನು ದೃಷ್ಟಾಂತಪೂರ್ವಕವಾಗಿ ತೋರಿಸಿಕೊಟ್ಟವರು ಶ್ರೀ ನಾರಾಯಣ ಗುರುಗಳು. ಜಾತಿ ಯಾವುದಾದರೇನು, ಮನುಷ್ಯ ಒಳ್ಳೆಯವನಾದರೆ ಸಾಕು, ಇದು ಗುರುಗಳ ಅಂತಃಕರಣದ ಕರೆ. ಶಿಕ್ಷಣ ಪಡೆದು ಸ್ವತಂತ್ರರಾಗಿರಿ, ಸಂಘಟನೆ ಮೂಲಕ ಶಕ್ತಿಶಾಲಿಗಳಾಗಿರಿ ಎನ್ನುವ ಮತ್ತೊಂದು ಪ್ರಖರ ಬೀಜ ಮಂತ್ರದಿಂದ ಅಂದಿನ ಕಾಲಘಟ್ಟದ ದಕ್ಷಿಣ ಭಾರತದ ಅಸ್ಪೃಶ್ಯರ, ಅವಕಾಶ ವಂಚಿತರ, ಲಕ್ಷಾಂತರ ಬಡ ಶೋಷಿತ ಜನಸಮುದಾಯದ ಆತ್ಮೋನ್ನತಿಗೆ ಪ್ರೇರಣೆ ನೀಡಿ ತನ್ನ 50 ವರ್ಷಗಳ ಕಾಲದ ನಿರಂತರ ಸಾಮಾಜಿಕ ಸುಧಾರಣಾ ಕಾರ್ಯದಲ್ಲಿ ಯಶಸ್ಸನ್ನು ಪಡೆದವರು ಶ್ರೀ ನಾರಾಯಣ ಗುರುಗಳು. ಅವರ ತತ್ವ ಸಂದೇಶಗಳ ಆಳ ವಿಸ್ತಾರವನ್ನು, ಅವರ ಕೃತಿಗಳು ಮತ್ತು ಸಂದೇಶವನ್ನು ಇಂದಿನ ವಿಶಾಲ ಜನಸಮುದಾಯ ಮತ್ತು ಶಿಕ್ಷಣ ಕ್ಷೇತ್ರದ ಮೂಲಕ ಅನ್ವಯಿಸಿಕೊಂಡು ಹೇಗೆ ಮುಂದುವರಿಸಬಹುದು ಎನ್ನುವ ಧ್ಯೇಯ ಉದ್ದೇಶಗಳೊಂದಿಗೆ ಸನ್ಮಾನ್ಯ ಸೊರಕೆಯವರು, ಇಲ್ಲೇ ಇರುವಂತಹ ಶ್ರೀ ಪಿ. ಮೋಹನ್ ಅವರು ಸೇರಿದಂತೆ ಅನೇಕ ನೇತಾರರು, ಮುಖಂಡರ ಬಹುಕಾಲದ ಪ್ರಯತ್ನಗಳು ಮತ್ತು ಆಶೋತ್ತರದಂತೆ ಸಮಾಜದ ಘನ ಸರ್ಕಾರದ ಕೊಡುಗೆಯಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಅಧ್ಯಯನ ಪೀಠ ಸ್ಥಾಪನೆಗೊಂಡು ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹಸ್ತದಿಂದ ಉದ್ಘಾಟನೆಗೊಳ್ಳುತ್ತಿದೆ. ಈ ಮೂಲಕ ನಾಡಿನ ಜನಸಮುದಾಯ ಮತ್ತು ವಿಶ್ವವಿದ್ಯಾನಿಲಯದ ನಡುವಣ ಕೊಡುಗೆಯ ಬಾಂಧವ್ಯದ ನೂತನ ಶಕೆಯೊಂದು ಆರಂಭವಾಗುತ್ತಿದೆ. ಶುಭಾಶಯಗಳು. Thank you, Mudbelle. Our Honorable Chief Minister, Shri Siddaramaiah, has just inaugurated the swanking new building of Applied Botany. It is very appropriate that our Honorable Chief Minister has done this because of his basic interest in botany. I am told that he always had a dream of pursuing his higher education in the field of botany, but he went on to do his law, and that of course has been very useful for Karnataka, his experience as a lawmaker and a lawgiver, but also his policies on environment have come from his basic interest in environment, and therefore it is very appropriate that our Honorable Chief Minister has inaugurated the Applied Botany building. Ladies and gentlemen, this is a time of realizing dreams. One more dream is coming true today, and that is the dream of the modular labs. May I now request Shri Basavaraj Rai Reddy, that again is a new dream, ladies and gentlemen. These are new gen labs which promote the excellence of Mangalore University in the field of research. It's an alternative to traditional construction, which is effective, cost effective, time efficient, promoting high quality research, which is the dream of Mangalore University.
That is the dream of Mangalore University, and today many more dreams are to be realized. ಆತ್ಮೀಯರೇ, ಇದೀಗ ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರಕಟಣಾಂಗ ಪ್ರಸಾರಾಂಗದ ಬೆಳ್ಳಿ ಹಬ್ಬದ ಪ್ರಯುಕ್ತ ವಿಶೇಷವಾಗಿ ಸಿದ್ಧಪಡಿಸಿದ ರಜತ ಗ್ರಂಥ ಸರಣಿಯ 19 ಕೃತಿಗಳ ಅನಾವರಣ. ಈ ಕೃತಿಯ ಅನಾವರಣವನ್ನು ಮಾಡುವುದಕ್ಕಾಗಿ ನಾಡಿನ ವೈಚಾರಿಕ ಸಾಕ್ಷಿ ರೂಪದಂತಿರುವ ಪ್ರಸಿದ್ಧ ಚಿಂತಕರುಗಳಾದ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಹಾಗೂ ಪ್ರೊಫೆಸರ್ BA ವಿವೇಕ್ ರೈ ಅವರು ಇದೀಗ ಈ ಕೃತಿಗಳ ಅನಾವರಣವನ್ನು ನಡೆಸಿಕೊಡುವುದಕ್ಕಿದ್ದಾರೆ. ಪ್ರಸಾರಾಂಗದ ಕುರಿತು ಇದೀಗ ಅದರ ನಿರ್ದೇಶಕರಾದ ಪ್ರೊಫೆಸರ್ B ಇಸ್ಮಾಯಿಲ್ ಇವರಿಂದ 2 ಮಾತು. 1990ನೇ ಇಸವಿಯಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ದಶನ ಮಹೋತ್ಸವ ಸಂದರ್ಭದಲ್ಲಿ ಪ್ರಾರಂಭಗೊಂಡ ಪ್ರಸಾರಾಂಗವು ಹಲವಾರು ಶೈಕ್ಷಣಿಕ ಯೋಜನೆಗಳನ್ನು ರೂಪಿಸಿಕೊಂಡಿದೆ. ವಿಷಯ ತಜ್ಞರಿಂದ ಪ್ರತಿ ಉಪನ್ಯಾಸ ಪುಸ್ತಕ ಪ್ರಕಟಣೆ, ಪುಸ್ತಕ ಪ್ರದರ್ಶನ ತೋರಿಸಿಕೊಂಡು ರಿಯಾಯಿತಿ ದರದಲ್ಲಿ ಪುಸ್ತಕಗಳನ್ನು ಓದುಗರಿಗೆ ತಲುಪಿಸಿ ಕಳೆದ 26 ವರ್ಷಗಳಲ್ಲಿ ಜ್ಞಾನ ಪ್ರಸಾರದ ಕಾರ್ಯವನ್ನು ನಿರ್ವಹಿಸುತ್ತಾ ಬರುತ್ತಿದೆ. 2015 ವಿವಿಧ ಕ್ಷೇತ್ರಗಳಲ್ಲಿ ವಿದ್ವಾಂಸರಿಗೆ ಇದುವರೆಗೆ ಸುಮಾರು 131 ಪ್ರಜಾರೋಮಾನ್ಯ ಸಮಾಧಿಗಳನ್ನು, 170 ಕಡೆಗಳಲ್ಲಿ ಪ್ರಸಾರಾಂಗಗಳ ಮಾಲಿಕೆಗಳನ್ನು, 51 ಪುಸ್ತಕಗಳನ್ನು, 63 ಕನ್ನಡ ಪುಸ್ತಕಗಳನ್ನು ಪ್ರಕಟಿಸಿ ಪುಸ್ತಕಗಳ ಪ್ರಸಾರಾಂಗವು ಪ್ರಕಟಿಸಿ ಜನರಿಗೆ ತಲುಪಿಸ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂದು ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನೆರವೇರಿಸುವುದು ಈ ಪುಸ್ತಕ ಬರೆದ ಲೇಖಕರಿಗೆ ಹಾಗೂ ಪ್ರಸಾರಾಂಗಕ್ಕೆ ಅತ್ಯಂತ ಸಂಭ್ರಮವನ್ನು ಉಂಟು ಮಾಡಿದೆ. ಎಲ್ಲರಿಗೂ ಕೃತಜ್ಞತೆಗಳು. ಉದ್ದೇಶಿಸಿ ಉನ್ನತ ಶಿಕ್ಷಣ ಸಚಿವರಾದ ಶಿಕ್ಷಣದ ಕುರಿತು ಶಿಸ್ತು ಮತ್ತು ಅದರ ಕುರಿತು ಪ್ರಾಮಾಣಿಕ ಕಾಳಜಿ ಉಳ್ಳ ಸಚಿವರು ಶ್ರೀ ಸನ್ಮಾನ್ಯ ಬಸವರಾಜ ರಾಯರೆಡ್ಡಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಟೈಮ್ ಆಗಿದೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಬ್ರಹ್ಮಶ್ರೀ ನಾರಾಯಣ ಗುರು ಅಧ್ಯಯನ ಪೀಠದ ಉದ್ಘಾಟನೆ ಮತ್ತು ವಿಶ್ವವಿದ್ಯಾಲಯದ ಪ್ರಸಾರಾಂಗದ 19 ಕೃತಿಗಳ ಲೋಕಾರ್ಪಣೆ, ಮಾಡ್ಯುಲರ್ ಲ್ಯಾಬ್ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಮಾರಂಭದಲ್ಲಿ ಭಾಗವಹಿಸಿರುವಂಥ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದಂಥ ಪ್ರೊಫೆಸರ್ ಭೈರಪ್ಪ ಅವರೇ ಮತ್ತು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವಂಥ ಮಂತ್ರಿಗಳಾದಂಥ ಸನ್ಮಾನ್ಯ ರಮಾನಾಥ್ ರೈ ಅವರೇ, ಶಾಸಕ ಮಿತ್ರರು ಮಾಜಿ ಮಂತ್ರಿಗಳಾದಂಥ ವಿನಯ್ ಕುಮಾರ್ ಸೊರ್ಕೆ ಅವರೇ, ನಾಡಿನ ಖ್ಯಾತ ಸಾಹಿತಿಗಳು ಆದಂಥ ಸನ್ಮಾನ್ಯ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಅವರೇ, ವೇದಿಕೆ ಮೇಲಿರುವಂಥ ವಿಶ್ವವಿದ್ಯಾಲಯದ ಎಲ್ಲ ಪದಾಧಿಕಾರಿಗಳೇ, ಈ ಒಂದು ಸಭೆಯಲ್ಲಿ ಭಾಗವಹಿಸಿರುವಂಥ ಎಲ್ಲ ಶಾಸಕರೇ, ಗಣ್ಯಮಾನರೇ, ಸಾಹಿತಿಗಳೇ, ಪ್ರಾಧ್ಯಾಪಕರೇ, ವಿದ್ಯಾರ್ಥಿನಿಯರೇ, ಮಾಧ್ಯಮದ ಮಿತ್ರರೇ, ಸನ್ಮಾನ್ಯ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಇಂದು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಅಧ್ಯಯನ ಪೀಠದ ಉದ್ಘಾಟನೆಯನ್ನು ಮಾಡಿದ್ದು ಬಹಳ ಸಂತೋಷದ ವಿಚಾರ. ನಾನು ಈ ವಿಶ್ವವಿದ್ಯಾಲಯದ ಸಮಕುಲಪತಿಯಾಗಿ ಮತ್ತು ರಾಜ್ಯದ ಉನ್ನತ ಶಿಕ್ಷಣ ಮಂತ್ರಿಯಾಗಿ ಈ ಸಂದರ್ಭದಲ್ಲಿ ಅವ್ರನ್ನ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಮತ್ತೊಂದು ಸಾರಿ ಮಂಗಳೂರು ವಿಶ್ವವಿದ್ಯಾಲಯ ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಹೆಸರಿನಲ್ಲಿ ಅಧ್ಯಯನ ಪೀಠವನ್ನು ಪ್ರಾರಂಭ ಮಾಡಿರೋದು ಬಹಳ ಸಂತೋಷದ ವಿಚಾರ. ನಮ್ಮ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಧರ್ಮದ ಹೆಸರಿನಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳು ಈ ಜಾತಿಯ ವ್ಯವಸ್ಥೆಯನ್ನು ತಂದು ವರ್ಣಭೇದದ ಮೂಲಕ ಮನುಷ್ಯರ ವಿಂಗಡಣೆಯನ್ನು ಮಾಡಿದ್ದು ನಮಗೆಲ್ಲ ಗೊತ್ತಿರುವಂಥ ವಿಚಾರ.
ಹೀಗಾಗಿ ಇಂಥ ಸಂದರ್ಭದಲ್ಲಿ 19ನೇ ಶತಮಾನದಲ್ಲಿ ಕೇರಳದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುವರು ಸಮಾಜದಲ್ಲಿ ಒಂದು ಸಮಾನತೆಯನ್ನು ತರಬೇಕು, ಮನುಷ್ಯನಾಗಿ ಬಾಳಬೇಕು ಮತ್ತು ಸಮಾಜದಲ್ಲಿ ಗೌರವ ಸಮಾನತೆ ಎಲ್ಲರಿಗೂ ಸಿಗಬೇಕು, ಇದಕ್ಕೆ ಜಾತಿ ಮತ ಬಂತ ಯಾವುದೂ ಇರಬಾರ್ದು ಅನ್ನೋಂಥ ವಿಚಾರವನ್ನು ಹೊಂದಿದಂಥ ಒಬ್ಬ ಅತ್ಯಂತ ಉತ್ತಮರಾದಂಥ ಅವರೊಬ್ಬ ಸಂತ ಮತ್ತು ಸಮಾಜ ಸುಧಾರಕರು ಹಾಗೂ ಮಾನವೀಯತೆ ಮೌಲ್ಯಗಳನ್ನು ಎತ್ತಿ ಹಿಡಿಯಲಿಕ್ಕೆ ಹೋರಾಟವನ್ನು ಮಾಡಿದಂಥವ್ರು. ಬಹಳಷ್ಟು ವಿದ್ವಾಂಸರಾಗಿರೋಂಥ ಅವರು ಎಲ್ಲವ ವೇದಗಳನ್ನು ಓದಿದಂಥವ್ರು, ಉಪನಿಷತ್ತುಗಳನ್ನು ಓದಿದಂಥವ್ರು, ಅತ್ಯಂತ ವಿದ್ವಾಂಸರು. ಆದರೆ ಅವರು ಸಮಾಜದ ಸಮಾನತೆಗಾಗಿ ಹೋರಾಟ ಮಾಡಿ ಅಲ್ಲಿ ಎಲ್ಲರಿಗೆ ಸರ್ವರಿಗೆ ಸಮಪಾಲು ಸಿಗಬೇಕು, ಶ್ರೀಮಂತರು ಬಡವರು ಅನ್ನೋದಿರಬಾರ್ದು, ಬೇರೆ ಬೇರೆ ವರ್ಣಭೇದಗಳಿರಬಾರ್ದು, ಎಲ್ಲರೂ ಒಂದಾಗಿ ಹೋಗಬೇಕನ್ನಂತ ಏನು ಮಾನವೀಯ ಮೌಲ್ಯಗಳನ್ನು ಹೇಳಿಕೊಟ್ಟು ಸಮಾಜದ ಸುಧಾರಣೆಗಾಗಿ ಹೋರಾಟವನ್ನು ಮಾಡಿದ್ದಾರೆ. ಅವರ ಹೆಸರಿನಲ್ಲಿ ಒಂದು ಅಧ್ಯಯನ ಪೀಠವನ್ನು ಪ್ರಾರಂಭ ಮಾಡಿ ಅದರ ಉದ್ಘಾಟನೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರೋದು ನನಗೆ ಬಹಳ ಸಂತೋಷದ ವಿಚಾರ. ಸನ್ಮಾನ್ಯ ಸಿದ್ದರಾಮಯ್ಯನವರು ನಾನು ಅವರನ್ನ ಕಳೆದ 30 ವರ್ಷಗಳಿಂದ ಬಲ್ಲೆ, ಯಾಕಂದರೆ ಅವರ ಜೊತೆಯಾಗೇ ನಾನು ಶಾಸಕನಾದಂಥವನು, ಹೀಗಾಗಿ ಅವ್ರನ್ನ ಬಹಳ ಹತ್ತಿರದಿಂದ ಬಲ್ಲೆ ನಾನು. ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ಮನುಷ್ಯರು ಮನುಷ್ಯರಾಗಿ ಬಾಳಬೇಕು, ಮಾನವೀಯ ಮೌಲ್ಯಗಳನ್ನು ಎತ್ತಿಡಿಬೇಕು, ಸಾಮಾಜಿಕ ನ್ಯಾಯ ಎಲ್ಲ ಜನರಿಗೆ ಸಿಗಬೇಕನ್ನೋದೇ ಸನ್ಮಾನ್ಯ ಸಿದ್ದರಾಮಯ್ಯನವರ ಉದ್ದೇಶ. ಆದರೆ ಕೆಲವು ಜನ ಈ ವರ್ಣಬೀದ ನೀತಿಯನ್ನು ಆಚರಿಸಿಕೊಂಡು ಪಟ್ಟಭದ್ರ ಹಿತಾಸಕ್ತಿಗಳು ಈ ಜಾತಿ ವ್ಯವಸ್ಥೆಯಲ್ಲಿ ಇಲ್ಲ ಸಲ್ಲದ ಅಪಚಾರಗಳನ್ನು ಮಾಡ್ತಾರೆ. ಸಿದ್ದರಾಮಯ್ಯನವರು ಕೂಡ ಹಾಗೇನೆ ಒಬ್ಬ ಸಮಾಜ ಸುಧಾರಕ ಚಿಂತಕರು. ನನ್ನ ಪ್ರಕಾರ ನಾನು ಅವ್ರ ಮುಖ್ಯಮಂತ್ರಿ ಅಂತೇಳಿ ಹೊಗಳೋದಿಲ್ಲ, ಅಥವಾ ನಾನು ಅವರ ಮಂತ್ರಿ ಮಂಡಲದಲ್ಲಿ ಇದ್ದೇನೆ ಅಂತ ನನಗೆ ಹೊಗಳುವಂಥ ಅವಶ್ಯಕತೆ ಇಲ್ಲ. ನಾನು ಎಂದೂ ಇದನ್ನು ಮಾಡಿಲ್ಲ. ಕಳೆದ 30 ವರ್ಷದಿಂದ ನಾನು ಅವರೆಷ್ಟು ಸ್ವಾಭಿಮಾನಿ ವ್ಯಕ್ತಿ, ನಾನು ಅಷ್ಟೇ ಸ್ವಾಭಿಮಾನಿ ವ್ಯಕ್ತಿ. ನಾನು ಯಾವುದಕ್ಕೂ ಅಂಜು ಮುಂಜಿಲ್ಲದೆ ಮುಂದೆ ಮಾತಾಡ್ತೇನೆ ಯಾರಿಗೆ ಬೇಕಾದರೂ ಕೂಡ. ಅದಕ್ಕೆ ಸಿದ್ದರಾಮಯ್ಯನವರು ತೆಗೆದುಕೊಂಡಿರುವಂಥ ಈ ಒಂದು ಸಾಮಾಜಿಕ ನ್ಯಾಯ ಮತ್ತು ಎಲ್ಲರಿಗೂ ಸರ್ವರಿಗೆ ಸಮಾನತೆ ಸಿಗಬೇಕು ಅನ್ನುವಂಥ ವಿಚಾರ ಏನು ಸಿದ್ದರಾಮಯ್ಯನವರು ಹೊಂದಿದ್ದಾರೆ, ಅಂಥವರು ಈ ನಾರಾಯಣ ಗುರು ಪೀಠದ ಉದ್ಘಾಟನೆಯನ್ನು ಮಾಡಿದ್ದು ನಿಜವಾಗಿ ನನಗೆ ಬಹಳ ಸಂತೋಷ ಆಗಿದೆ. ಯಾಕಂದರೆ ಡಾಂಬಿಕತೆ ಇಲ್ಲದೇ ಇರೋರು ಇಂಥ ಕೆಲಸಗಳನ್ನು ಮಾಡಬೇಕು. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳನ್ನು ನಾನು ವ್ಯಕ್ತಿಗತವಾಗಿ ಅವರ ವಿಚಾರದಲ್ಲಿ ನಾನು ಹೇಳಿದ್ದು. ಈ ಸಂದರ್ಭದಲ್ಲಿ ಅದರ ಜೊತೆಗೆ ಇವತ್ತು ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮಾಡ್ಯುಲರ್ ಲ್ಯಾಬನ್ನು ಕೂಡ ಇವತ್ತು ತಾನೇ ನಾವು ಉದ್ಘಾಟನೆಯನ್ನು ಮಾಡಿದ್ದೇವೆ. ಹಿಂದೆ ನಾನು ಈ ವಿಶ್ವವಿದ್ಯಾಲಯದ ಬೇರೆ ಸಮಾರಂಭಕ್ಕೆ ಬಂದಂಥ ಸಂದರ್ಭದಲ್ಲಿ ಮಾಡ್ಯುಲರ್ ಲ್ಯಾಬನ್ನು ಐ ಇನ್ಸ್ಪೆಕ್ಟೆಡ್ ಮೋರ್ ದ್ಯಾನ್ ಅವರ್, 1 ಗಂಟೆಗಿಂತ ಹೆಚ್ಚು ಕಾಲ ಆ ಲ್ಯಾಬೊರೇಟರಿಯಲ್ಲಿ ಕಳೆದಿದ್ದೇನೆ. ಅದೊಂದು ಅತ್ಯಂತ ಉತ್ತಮ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಲ್ಯಾಬೊರೇಟರಿಯನ್ನು ಇಲ್ಲಿ ಮೇಂಟೈನ್ ಮಾಡಿದ ಯೂನಿವರ್ಸಿಟಿ. ಐ ಮಸ್ಟ್ ಕಾಂಗ್ರ್ಯಾಚುಲೇಟ್ ಅವರ್ ವೈಸ್ ಚಾನ್ಸಲರ್ ಅಂಡ್ ಆಲ್ ದ ಸ್ಟಾಫ್ ಫಾರ್ ದಟ್ ಮೇಂಟೆನೆನ್ಸ್. ಬಹಳ ಉತ್ತಮವಾಗಿ ಮಾಡಿದ್ದಾರೆ. ಬಹಳ ಗುಣಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ವಿದೇಶಗಳ ಸಂಸ್ಥೆಗಳು ಕೂಡ ಈ ಸಂಶೋಧನೆಯ ಲಾಭವನ್ನು ತೆಗೆದುಕೊಳ್ತಾ ಇದ್ದಾರೆ. ಇದರಿಂದ ಹೆಚ್ಚಿನ ಲಾಭ ನಮ್ಮ ಮನುಕುಲಕ್ಕೆ ಆಗ್ತದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ಇವತ್ತಿನ ದಿವಸ ಏನು 19 ಕೃತಿಗಳನ್ನು ಪ್ರೊಫೆಸರ್ ಬರ್ಗು ರಾಮಚಂದ್ರಪ್ಪನವರಿಂದ ನಮ್ಮ ವಿಶ್ವವಿದ್ಯಾಲಯ ಪುಸ್ತಕಗಳನ್ನು ಬಿಡುಗಡೆ ಮಾಡಿಸಿದೆ. ಮಂಗಳೂರು ವಿಶ್ವವಿದ್ಯಾಲಯ ಅತ್ಯಂತ ಒಂದು ಉತ್ತಮ ಗುಣಮಟ್ಟದ ವಿಶ್ವವಿದ್ಯಾಲಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದರೆ ಬೇರೆ ಬೇರೆ ವಿಶ್ವವಿದ್ಯಾಲಯಗಳನ್ನೆಲ್ಲ ನಾನು ಬಹಳ ಆಂತರಿಕವಾಗಿ ಅಭ್ಯಾಸ ಮಾಡಿದ್ದೇನೆ. ಅದರಲ್ಲಿ ಮಂಗಳೂರು ವಿಶ್ವವಿದ್ಯಾಲಯ ಒಂದು ಬೋಧನಾ ಗುಣಮಟ್ಟದಲ್ಲಿ ಮತ್ತು ಶಿಸ್ತಿನಲ್ಲಿ ಎಲ್ಲ ರಂಗದಲ್ಲಿ ಕೂಡ ನಮ್ಮ ಬಹುತೇಕ ಕರ್ನಾಟಕದಲ್ಲಿ ಇಟ್ ಸ್ಟ್ಯಾಂಡ್ಸ್ ನಂಬರ್ 1. ನನಗೆ ಬಹಳ ಮೆಚ್ಚುಗೆ ಆದಂಥ ವಿಶ್ವವಿದ್ಯಾಲಯ. ಇದನ್ನು ಮೇಂಟೈನ್ ಮಾಡಬೇಕು ನೀವು ಮುಂದಿನ ದಿನಮಾನಗಳಲ್ಲಿ. ಯಾಕಂದರೆ ನಮಗೆ ಇವತ್ತಿನ ಸವಾಲು ಜಾಗತಿಕ ಮಟ್ಟದ ಸವಾಲಿದೆ. ಉನ್ನತ ಮಟ್ಟದ ಶಿಕ್ಷಣವನ್ನು ನಾವು ಗುಣಮಟ್ಟದಿಂದ ಕೊಡದೇ ಇದ್ರೆ ವಿಲ್ ಬಿ ನೋವೇರ್ ಇನ್ ದ ವರ್ಲ್ಡ್. ಇವತ್ತು ಜಗತ್ತು ಬಹಳ ಮುಂದುವರಿತಾ ಇದೆ. ಸಾಕಷ್ಟು ದೇಶಗಳು ಇವತ್ತು ಪ್ರಗತಿದಾಯಕವಾದಂಥ ಅಭ್ಯಾಸವನ್ನು ಮಾಡಿ ಮುಂದೆ ಹೋಗ್ತಾ ಇದೆ. ಆ ಜಗತ್ತಿನ ಜೊತೆಗೆ ನಾವು ಓಡಬೇಕಾಗಿದ್ರೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ತರಲೇಬೇಕು, ಕಾಲೇಜುಗಳಲ್ಲಿ ತರಲೇಬೇಕು.
ಮುಂದಿನ ದಿನಮಾನಗಳಲ್ಲಿ ನಮ್ಮ ಯುವಜನರಿಗೆ ದೊಡ್ಡ ಅವರು ಏನು ಶಕ್ತಿ ಇದೆ ಅದನ್ನು ಉಪಯೋಗ ಮಾಡಬೇಕಾದ್ರೆ ಉನ್ನತ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕಾದದ್ದು ನಮ್ಮೆಲ್ಲರ ಸರ್ಕಾರದ ಜವಾಬ್ದಾರಿ. ಆ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಈ ಉನ್ನತ ಶಿಕ್ಷಣ ಖಾತೆಗೆ ಮತ್ತು ವಿದ್ಯಾರ್ಥಿಗಳಿಗೆ ಯುವಕರಿಗೆ ಹೆಚ್ಚು ಮಹತ್ವವನ್ನು ನಮ್ಮ ಸರ್ಕಾರ ಕೊಡ್ತಾ ಇದೆ. ಈಗಾಗಲೇ ತಮಗೆಲ್ಲ ಗೊತ್ತಿದ್ದಂತೆ ಅತ್ಯಂತ ಹೆಚ್ಚಿನ ಹಣ ನಮ್ಮ ರಾಜ್ಯದ ಬಜೆಟ್ನಲ್ಲಿ, ನಮ್ಮ ರಾಜ್ಯದ ಒಟ್ಟು ಬಜೆಟ್ನಲ್ಲಿ ಅತ್ಯಂತ ಹೆಚ್ಚಿನ ಹಣವನ್ನು ನಮ್ಮ ಬಜೆಟ್ನಲ್ಲಿ ಕೊಟ್ಟಿರುವಂತಹ ಖಾತೆ ಇದ್ದದ್ದು ಶಿಕ್ಷಣ ಖಾತೆ. ಈ ವರ್ಷ ಅಂದರೆ 2016-17ನೇ ಸಾಲಿನಲ್ಲಿ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ಅವರು ಅರ್ಥ ಖಾತೆಯ ಮಂತ್ರಿಗಳು ಕೂಡ ಸುಮಾರು 25,000 ಕೋಟಿ ರೂಪಾಯಿಗಳನ್ನು ಈ ಖಾತೆಗೆ ನೀಡಿದ್ದಾರೆ. ಶಿಕ್ಷಣ ಖಾತೆಗೆ ನಾನು ಹೇಳ್ತಾ ಇರೋದು ಅಂದರೆ ಪ್ರಾಥಮಿಕ ಹಂತದಿಂದ ವಿಶ್ವವಿದ್ಯಾಲಯದವರೆಗೆ. ಹೀಗಾಗಿ ಎಲ್ಲ ಮಕ್ಕಳಿಗೆ ವಿದ್ಯೆ ಸಿಗಲೇಬೇಕು. ಅವರು ಬಡವರಿರಲಿ, ಅತ್ಯಂತ ಯಾವುದೇ ಜಾತಿಯ ವರ್ಗದ ಜನರು ಯಾರೇ ಇರಲಿ, ಅವರಿಗೆಲ್ಲ ಅಪ್ ಟು PUC ವರೆಗೆ ಒಳ್ಳೆ ಉಚಿತವಾದಂತಹ ಶಿಕ್ಷಣ ಕೊಡಬೇಕನ್ನೋದು ನಮ್ಮ ಸರ್ಕಾರದ ಗುರಿಯಾಗಿದೆ. ಈಗಾಗಲೇ ಮುಖ್ಯಮಂತ್ರಿಗಳು ಹಲವಾರು ಯೋಜನೆಗಳನ್ನು ತಂದಿದ್ದಾರೆ. ಹಶು ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕಂತೇಳಿ ಬಿಸಿಯೂಟದ ಕಾರ್ಯಕ್ರಮಗಳು, ಸಮವಸ್ತ್ರಗಳು, ಸೈಕಲ್ಲು, ಪಠ್ಯಪುಸ್ತಕ, ಬಸ್ ಪಾಸ್ಗಳು, ಹೀಗೆ ಹಲವಾರು ವಿದ್ಯಾರ್ಥಿಗಳ ಒಂದು ಯೋಜನೆಗಳನ್ನು, ವಿದ್ಯಾಶ್ರೀ ಯೋಜನೆ ಹಲವಾರನ್ನ ಪ್ರಾಥಮಿಕ ಮತ್ತು ಸೆಕೆಂಡರಿ ಎಜುಕೇಶನ್ ತಂದಿದ್ದೇವೆ. ಮತ್ತು ಇವತ್ತು ಉನ್ನತ ಶಿಕ್ಷಣದಲ್ಲಿಯೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಈ ವರ್ಷ ಮೊದಲನೇ ಹಂತದಲ್ಲಿ SC ಮತ್ತು ST ವಿದ್ಯಾರ್ಥಿಗಳು ಈ ರಾಜ್ಯದಲ್ಲಿ ಓದ್ತಾ ಇದ್ದಾರಲ್ಲ, ಗವರ್ಮೆಂಟ್ ಕಾಲೇಜ್ ಸುಮಾರು 30,000 ವಿದ್ಯಾರ್ಥಿಗಳಿದ್ದಾರೆ. ಅವರಿಗೆ ಮೊದಲನೇ ಹಂತದಲ್ಲಿ ಉಚಿತವಾದಂತ ಕಂಪ್ಯೂಟರ್ ಕೊಡಬೇಕಂತ ಹೇಳಿ 100 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಈಗಾಗಲೇ ಟೆಂಡರ್ ಕರೆದಿದ್ದೇವೆ. ನಮ್ಮ ರಾಜ್ಯದಲ್ಲಿ ಒಟ್ಟು 30,000 SC ಮತ್ತು ST ವಿದ್ಯಾರ್ಥಿಗಳಿದ್ದಾರೆ. ಅವರಿಗೆ ಉನ್ನತ ಶಿಕ್ಷಣಕ್ಕೆ ಅನುವಾಗಲಿ ಅಂತ ಹೇಳಿ ನಾವು ಉಚಿತವಾಗಿ ಕಂಪ್ಯೂಟರ್ನ ಕೊಡ್ತಾ ಇದ್ದೇವೆ. ನಮ್ಮ ಸರ್ಕಾರ ಈಗಾಗಲೇ ಟೆಂಡರ್ ಕರೆದಿದೆ. ಆ ಕೆಲಸವನ್ನು ನಮ್ಮ ಸರ್ಕಾರದಿಂದ ನಾವು ಮಾಡ್ತಾ ಇದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಆರ್ಥಿಕವಾಗಿ ಹಿಂದುಳಿದಿರುವಂತಹ ವರ್ಗಗಳಿಗೂ ಕೂಡ, ಈ ಯುವಕರಿಗೆ ಕೂಡ ಈ ಲ್ಯಾಪ್ಟಾಪ್ ಅನ್ನು ಕೊಟ್ಟರೆ ಸಾಧ್ಯತೆ ಇದೆ ಅನ್ನೋದನ್ನ ಆರ್ಥಿಕ ಚಿಂತನೆಯನ್ನು, ಆರ್ಥಿಕ ಇದನ್ನು ನೋಡಿಕೊಂಡು ಅದನ್ನ ಮಾಡಲಿಕ್ಕೆ ನಮ್ಮ ಇಲಾಖೆ ಉದ್ದೇಶವನ್ನ ಮಾಡಿದೆ ಅನ್ನೋ ಮಾತನ್ನು ಹೇಳ್ತೇನೆ. ಮತ್ತು ಇದಲ್ಲದೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸ್ಕೂಲ್ ಆಫ್ ಎಕನಾಮಿಕ್ಸ್ ಆಗಬೇಕು. ಯಾಕಂದ್ರೆ ನಮ್ಮ ಮಂಗಳೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಕರ್ನಾಟಕದ ಬಹುತೇಕ ನಮ್ಮ ವ್ಯವಸ್ಥೆಯಲ್ಲಿ ಬಹಳಷ್ಟು ಆರ್ಥಿಕ ಚಟುವಟಿಕೆ ಇದೆ. ಹೀಗಾಗಿ ಇನ್ಫಾರ್ಮೇಶನ್ ಟೆಕ್ನಾಲಜಿಯಲ್ಲಿ ವಿ ಆರ್ ನಂಬರ್ 1, ಬಯೋಟೆಕ್ನಾಲಜಿಯಲ್ಲಿ ವಿ ಆರ್ ನಂಬರ್ 1. ಫಾರಿನ್ ಸ್ಟೂಡೆಂಟ್ಸ್ ಹೆಚ್ಚು ಓದ್ತಾ ಇರೋದೇ ಕರ್ನಾಟಕದಲ್ಲಿ. 1 ಲಕ್ಷ ವಿದ್ಯಾರ್ಥಿಗಳು ನಮ್ಮ ದೇಶದಲ್ಲಿ ಫಾರಿನ್ ಸ್ಟೂಡೆಂಟ್ಸ್ ಇದ್ರೆ ಅದರಲ್ಲಿ 36,000 ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ ಫಾರಿನ್ ಸ್ಟೂಡೆಂಟ್ಸ್ ವ್ಯಾಸಂಗ ಮಾಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ಆರ್ಥಿಕ ವ್ಯವಸ್ಥೆಯ ಸಲುವಾಗಿ ಒಳ್ಳೆಯ ಆರ್ಥಿಕ ಚಿಂತನೆ ಆಗಬೇಕಂತ ಹೇಳಿ ಬೆಂಗಳೂರಿನಲ್ಲಿ ಇದೇ ಮುಂದಿನ ವರ್ಷದ ಶೈಕ್ಷಣಿಕ ವರ್ಷದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಬ್ಯಾಂಗ್ಳೂರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಾಪನೆ ಮಾಡಲಿಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಅದಕ್ಕೆ ಹಣ ಬಿಡುಗಡೆ ಮಾಡಿದ್ದಾರೆ. ಮತ್ತು ಇಷ್ಟರಲ್ಲಿಯೇ ಬಹುತೇಕ 15 ದಿವಸ ಒಳಗಾಗಿ ಅಧಿಕೃತವಾಗಿ ಕ್ಯಾಬಿನೆಟ್ನಿಂದ ಅದನ್ನ ಅನುಮೋದನೆಯನ್ನು ತೆಗೆದುಕೊಂಡು ಮುಖ್ಯಮಂತ್ರಿಗಳಿಂದನೇ ಅದರ ಫೌಂಡೇಶನ್ ಅನ್ನು ಸಾಧ್ಯವಾದರೆ ಏಪ್ರಿಲ್ 14 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯ ಆವರಣದಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅನ್ನು ಈ ಸರ್ಕಾರ ಪ್ರಾರಂಭ ಮಾಡ್ತದೆ ಅನ್ನೋ ಮಾತನ್ನ ನಾನು ಎಲ್ಲ ಸಾಹಿತಿಗಳಿಗೆ, ವಿದ್ವಾಂಸರಿಗೆ ಮತ್ತು ಎಲ್ಲ ವಿದ್ಯಾರ್ಥಿಗಳು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಅದರ ಜೊತೆಗೆ ಮುಖ್ಯಮಂತ್ರಿಗಳು ಬಹಳ ಆಸಕ್ತಿಯನ್ನು ವಹಿಸಿದ್ದಾರೆ ಯುವಕರ ಬಗ್ಗೆ. ನಮ್ಮ ಯುವಕರು ಅರ್ಥ ಮಾಡ್ಕೋಬೇಕು, ಎಸ್ಪೆಷಲಿ ಮಂಗಳೂರಿನಲ್ಲಿರುವಂತಹ ಯುವಕರು ಯುವತಿಯರು ಸ್ಕಿಲ್ ಯೂನಿವರ್ಸಿಟಿಯನ್ನ ಪ್ರಾರಂಭ ಮಾಡಬೇಕು. ಯಾಕಂದ್ರೆ ಸ್ಕಿಲ್ ಡಿಪಾರ್ಟ್ಮೆಂಟ್ ಇರಲಿಲ್ಲ ಇಷ್ಟು ದಿವಸ. ಕೌಶಲ್ಯತೆಯನ್ನ ಮಕ್ಕಳಿಗೆ, ವಿದ್ಯಾರ್ಥಿಗಳು ತಿಳಿಸ್ಬೇಕಂತ ಹೇಳಿ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಹಿ ಹ್ಯಾಸ್ ಕ್ರಿಯೇಟೆಡ್ ಎ ಸ್ಪೆಷಲ್ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಂಡರ್ ಹೀಸ್ ಚೇರ್ಮನ್ಶಿಪ್ ಓನ್ಲಿ. ಅವರ ಅಧ್ಯಕ್ಷತೆಯಲ್ಲೇನೆ ಒಂದು ಸ್ಕಿಲ್ ಡಿಪಾರ್ಟ್ಮೆಂಟ್ ಆಗಿದೆ. ಅದಕ್ಕೆ ಒಂದು ಸ್ಕಿಲ್ ಯೂನಿವರ್ಸಿಟಿನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಇವತ್ತು ನಮ್ಮ ಶಿಕ್ಷಣ ಇಲಾಖೆ ಚಿಂತನೆಯನ್ನ ಮಾಡ್ತಾ ಇದೆ. ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆಯನ್ನು ಕೂಡ ಮಾಡಿದ್ದೇನೆ. ಹೀಗಾಗಿ ಇನ್ನೂ ಹಲವಾರು ಸಾಕಷ್ಟು ಯೋಜನೆಗಳಿದ್ದಾವೆ. ವೇಳೆ ಸ್ವಲ್ಪ ಕಡಿಮೆ ಇದೆ, ಮುಖ್ಯಮಂತ್ರಿಗಳು ಕೇರಳಕ್ಕೆ ಹೋಗಬೇಕಾಗಿದೆ. ಹೀಗಾಗಿ ಒಟ್ಟಾರೆ ಹೇಳ್ತೇನೆ, ಮುಂದಿನ ಬಜೆಟ್ನಲ್ಲಿ ಹಲವಾರು ಶಿಕ್ಷಣದ ಸುಧಾರಣೆಗಳು
ವಿಶೇಷವಾಗಿ ನಮ್ಮ ಯುವಜನಾಂಗ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಗುಣಮಟ್ಟದ ಶಿಕ್ಷಣವನ್ನ ಕೊಡಲೇಬೇಕನ್ನಂತ ತೀರ್ಮಾನ ನಮ್ಮ ಸರ್ಕಾರದ ಉದ್ದೇಶ ಆಗಿದೆ. ಅದಕ್ಕಾಗಿ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ಹೇಳ್ಬೋದು, ಅಥವಾ ನಮ್ಮ ನೆಕ್ಸ್ಟ್ ಬಜೆಟ್ನಲ್ಲಿ ಕೂಡ ಅದಕ್ಕೆ ಹೆಚ್ಚಿನ ವಿವರಣೆಯನ್ನು ಅವರು ಕೊಡ್ತಾರೆ. ಹೀಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಇವತ್ತು ಉನ್ನತ ಶಿಕ್ಷಣ ಖಾತೆಗೆ ಹೆಚ್ಚು ಮಹತ್ವ ಕೊಟ್ಟು ಈ ಸಮಾಜದ ಸುಧಾರಣೆಗಾಗಿ ನಮ್ಮ ಯುವಕರು ಯುವತಿಯರನ್ನ ಉತ್ತಮ ಗುಣಮಟ್ಟದ ಮೌಲ್ಯದ ಶಿಕ್ಷಣವನ್ನು ಕೊಡೋದ್ರ ಮೂಲಕ ನಮ್ಮ ವ್ಯವಸ್ಥೆಯನ್ನು ಸರಿ ಮಾಡಲಿಕ್ಕೆ ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಅವ್ರನ್ನ ಅಭಿನಂದಿಸ್ತೇನೆ. ಮತ್ತು ಅದರ ಜೊತೆಗೆ ಏನು ಇವತ್ತು ಕೊನೆಯದಾಗಿ ಮಂಗಳೂರು ವಿಶ್ವವಿದ್ಯಾಲಯ ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನು ತಾವು ಕೊಡ್ತಾ ಇದ್ದೀರಿ, ಇದನ್ನು ಮುಂದುವರಿಸಬೇಕು. ನೀವು ಇನ್ನೂ ಗುಣಮಟ್ಟದ ಶಿಕ್ಷಣ ಹೆಚ್ಚಿನ ಮಟ್ಟದಲ್ಲಿ ಬಂದರೆ ಏನೀಗ ಈ ವಿಶ್ವವಿದ್ಯಾಲಯ ನ್ಯಾಕ್ ಎ ಗ್ರೇಡ್ ಬಂದಿದೆ, ಮುಂದಿನ ದಿನಮಾನಗಳಲ್ಲಿ ನ್ಯಾಕ್ A+++ ಬರುವಂತ ಅವಕಾಶ ಇದೆ. ಅದಕ್ಕೆ ಇಲ್ಲಿಯ ಪ್ರಾಧ್ಯಾಪಕರು ಮತ್ತು ನಮ್ಮ ವೈಸ್ ಚಾನ್ಸಲರ್ ಅವರು, ನಮ್ಮ ರಿಜಿಸ್ಟ್ರಾರ್ ಅವರು, ಎಲ್ಲ ವಿದ್ವಾಂಸರು ಪ್ರಯತ್ನವನ್ನು ಮಾಡಿ ಗುಣಮಟ್ಟದ ಶಿಕ್ಷಣವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡಬೇಕು, ಅದರ ಲಾಭವನ್ನು ಇಡೀ ರಾಜ್ಯಕ್ಕೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂಚನೆ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ, ಜೈ ಹಿಂದ್. ಇದೀಗ ಪ್ರಸಾರಾಂಗದ ಕೃತಿಗಳನ್ನು ನೀಡಿದ ಮಹತ್ವದ ಕೃತಿಕಾರರನ್ನ ಸ್ಮರಣಿಕೆ ನೀಡಿ ಗೌರವಿಸುವ ಸಮಯ. ಮೊದಲಿಗೆ ಡಾಕ್ಟರ್ ಪ್ರೊಫೆಸರ್ ಬೊವೇರಿ ಎಂಡ ಚೆಟ್ಟಿಚ್ಚ ಉತ್ತಯ್ಯ ಮತ್ತು ಬೊವೇರಿ ಎಂಡ ಉತ್ತಯ್ಯ ತಂಗಮ್ಮ ಅವರು ವೇದಿಕೆಗೆ ಬಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಅತ್ಯಂತ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಲೇಖಕರು ಆದಷ್ಟು ಶೀಘ್ರವಾಗಿ ಬಂದು ಸಹಕರಿಸಬೇಕು ಅಂತ ಅತ್ಯಂತ ಗೌರವದಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ಕೊಡವ ಅರಿವೋಲೆ ಎನ್ನುವ ಒಂದು ಬೃಹತ್ ಕೃತಿಯನ್ನ, ಕೊಡವ ಪದಕೋಶವನ್ನ ಈ ಇಬ್ಬರು ನಾಡಿನ ಹಿರಿಯರು ಈ ಸಾರಸ್ವತ ಲೋಕಕ್ಕೆ ನೀಡಿದ್ದಾರೆ. ಅವರನ್ನು ಅತ್ಯಂತ ಗೌರವದಿಂದ ವಂದಿಸ್ತಾ ಇದ್ದೇವೆ. ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳವರಲ್ಲಿ ಅತ್ಯಂತ ಗೌರವದಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ಇದಲ್ಲದೆ ಈ ಸರಣಿಯಲ್ಲಿ ವೇಸ್ ಅಂಡ್ ಬೈ ವೇಸ್ ಆಫ್ ಹಿಸ್ಟ್ರಿ ಎನ್ನುವ ಬಿ ಸುರೇಂದ್ರ ರಾವ್ ಅವರ ಕೃತಿ ಬಿಡುಗಡೆಗೊಂಡಿದೆ. ಹಾಗೇನೆ ಫೆಸ್ಟಿವಲ್ಸ್ ಅಂಡ್ ಸೆಲೆಬ್ರೇಷನ್ಸ್ ಆಫ್ ಇಂಡಿಯಾ ಎನ್ನುವ HM ನಾಗರಾಜು ಅವರ ಕೃತಿ ಬಿಡುಗಡೆಗೊಂಡಿದೆ. ಮುಂದೆ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವದ ಭಾಷಣ ಸಂಕಲನವನ್ನ ರೀಥಿಂಕಿಂಗ್ ಎಜುಕೇಶನ್ ಇನ್ ಕಂಟೆಂಪರರಿ ಇಂಡಿಯಾ ರಿಫ್ಲೆಕ್ಷನ್ಸ್ ಫ್ರಮ್ ಮಂಗಳ ಗಂಗೋತ್ರಿ ಎನ್ನುವ ಕೃತಿಯ ಸಂಪಾದಕರಾದ ಪ್ರೊಫೆಸರ್ ಶ್ರೀಪತಿ ಕಲ್ಲುರಾಯ ಪಿ ಅವರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಮುಂದೆ ಸಮರ್ ಹಿಲ್ ಎನ್ನುವ ಶಿಶುಪಾಲನೆಯ ಮೂಲಭೂತ ಚಿಂತನೆಗಳು ಎನ್ನುವ ಅಮೂಲ್ಯ ಕೃತಿಯನ್ನ ನೀಡಿರುವ ಶಿಕ್ಷಣ ತಜ್ಞ ಡಾಕ್ಟರ್ ಎನ್ ಸುಕುಮಾರ್ ಗೌಡ ಅವರು ವೇದಿಕೆಗೆ ಬಂದು ಗೌರವದ ಸ್ಮರಣಿಕೆಯನ್ನ ಸ್ವೀಕರಿಸಬೇಕು ಅಂತ ಅತ್ಯಂತ ಗೌರವದಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ಕಾವ್ಯಮೀಮಾಂಸೆಯ ಹೊಸ ಹೊಳಹುಗಳು ಎನ್ನುವ ಕೃತಿ ಪಾದೇಕಲ್ಲು ನರಸಿಂಹಭಟ್ ಅವರದ್ದು, ಅದು ಈ ಸಂದರ್ಭದಲ್ಲಿ ಬಿಡುಗಡೆಗೊಂಡಿದೆ. ತುಳು ಛಂದಸ್ಸು ಎನ್ನುವ ಕೃತಿಯನ್ನ ಬರೆದವರು ಕಾಸರಗೋಡಿನ ಡಾಕ್ಟರ್ ರಾಧಾಕೃಷ್ಣ ಬೆಳ್ಳೂರವರು. ಅವರು ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಅತ್ಯಂತ ಗೌರವದಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೇನೆ ಕರಾವಳಿಯ ಭಾಷಾನುಸಂಧಾನ ಎನ್ನುವ ಕೃತಿಯನ್ನ ಸಂಶೋಧಕರು ಆದ ಪದ್ಮನಾಭ ಕೇಕುಣ್ಣಯ್ಯ ಅವರು ರಚಿಸಿ ಪ್ರಸಾರಾಂಗಕ್ಕೆ ನೀಡಿದ್ದಾರೆ. ಅವರನ್ನು ಅತ್ಯಂತ ಗೌರವದಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಅವರು ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಡಾಕ್ಟರ್ ಪದ್ಮನಾಭ ಕೇಕುಣ್ಣಯ್ಯ ಅವರು ಕರ್ಣಕಥಾಮೃತ ಎನ್ನುವ ಕೃತಿಯನ್ನ ನಮಗೆ ನೀಡಿರುವ ಆರ್ಗೋಡು ಮೋಹನ್ ದಾಸ್ ಶೆಣೈ ಅವರು ವೇದಿಕೆಗೆ ಬರಬೇಕು. ಅವರನ್ನು ಅತ್ಯಂತ ಗೌರವದಿಂದ ನಾವು ಬರಮಾಡಿಕೊಳ್ತಾ ಇದ್ದೇವೆ. ಹಾಗೇನೆ ಸಾಹಿತ್ಯಾಧ್ಯಯನ ಮತ್ತು ಯಕ್ಷಗಾನ ಪ್ರಸಂಗ ಸಂಪುಟ ಭಾಗ 2 ಎನ್ನುವ 2 ಕೃತಿಗಳನ್ನ ನಮಗೆ ನೀಡಿರುವ ನಾಡಿನ ಹೆಸರಾಂತ ವಿದ್ವಾಂಸರಾದ ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಅವರಿಗೆ ಗೌರವದ ಸ್ಮರಣಿಕೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೀಡಿ ಗೌರವಿಸ್ತಾ ಇದ್ದಾರೆ. ಹಾಗೇನೆ ಪ್ರಸಿದ್ಧ ಸಂಶೋಧಕ ಡಾಕ್ಟರ್ ರಾಘವ ನಂಬಿಯಾರ್ ಅವರು ಕೇರಳ ಭಾಷೆಯ ವಿಕಾಸದ ಪರಿಣಾಮಗಳು ಎನ್ನುವ ಕೃತಿಯನ್ನ ನಮಗೆ ನೀಡಿದ್ದಾರೆ. ಅವರು ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹಾಗೇನೆ ಮಹಿಳಾ ದೌರ್ಜನ್ಯ ತಡೆ, ಸಾಮಾಜಿಕ ಪಾತ್ರ, ಶತಮಾನ ಕಂಡ ಸಾಹಿತಿಗಳು, ಬಹುಭಾಷಾ ಮಹಿಳಾ ಧ್ವನಿ ಎನ್ನುವ 3 ಕೃತಿಗಳನ್ನ ಈ ಪ್ರಸಾರಾಂಗದ ಪ್ರಕಟಣೆಗೆ ಒದಗಿಸಿದ ಪ್ರೊಫೆಸರ್ ಸಬಿಹಾ ಭೂಮಿಗೌಡ
ಮಹಿಳಾ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಸಬಿಹಾ ಭೂಮಿಗೌಡ ಅವರು ನಮಗೆ ನೀಡಿದ್ದಾರೆ. ಅವರನ್ನು ಅತ್ಯಂತ ಗೌರವದಿಂದ ಅಭಿನಂದಿಸ್ತಾ ಮಾನ್ಯ ಮುಖ್ಯಮಂತ್ರಿಗಳಿಂದ ಅವರಿಗೆ ಸ್ಮರಣಿಕೆಯನ್ನು ನಾವು ನೀಡ್ತಾ ಇದ್ದೇವೆ. ಮುಂದೆ ಯಕ್ಷಾಮೃತ ಕೃತಿಯನ್ನ ನೀಡಿದ ಸಂಪೂರ್ಣಾನಂದ ಬಳ್ಕೂರ್ ಅವರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹಾಗೇನೆ ಈ ಪ್ರಕಟಣೆಯಲ್ಲಿ ಭಾಷೆಗಳ ಆಡುಂಬಳ ನಮ್ಮ ಕರಾವಳಿ UP ಉಪಾಧ್ಯಾಯ ಮತ್ತು ಸುಶೀಲ ಉಪಾಧ್ಯಾಯ ಅವರು ಸಂಪಾದಿಸಿದ್ದಾರೆ. ಪೂರ್ಣಿಮಾ ಸುರೇಶ್ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಶಬ್ದಾರ್ಥಿ ಎನ್ನುವ ಕನ್ನಡ ಕೊಂಕಣಿ ಪದಕೋಶವನ್ನ ಅವರು ಸಿದ್ಧ ಮಾಡಿ ಕೊಂಕಣಿ ಪೀಠದ ಮೂಲಕ ನಮಗೆ ನೀಡಿದ್ದಾರೆ. ಅವರನ್ನ ಅತ್ಯಂತ ಗೌರವದಿಂದ ನಾವು ಅಭಿನಂದಿಸ್ತಾ ಇದ್ದೇವೆ. ಕಾರ್ತಿಕ್ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಸಂಶೋಧನಾ ಸಂಭಾವನೆ ಎನ್ನುವ ಕೃತಿಯನ್ನು ನೀಡಿದ ಕಾರ್ತಿಕ್ ಅವರು ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. Friends, today has been a day of the realization of dreams. One of the dreams of our Honorable Vice Chancellor when he took office was to have a sports policy for the university, and today Karnataka is the first university, Mangalore University is the first university in Karnataka to have a sports policy of its own, and as a fallout of that, Mangalore University has become the All India Athletics Champion at the recent games in Coimbatore from the 11th to the 15th of January 2017. And today it is time to realize that dream in a very particular manner by honoring 3 sports people. May I call upon them to come and receive their awards from Shri B. Ramanath Rai. 2016-17 ಸಾಲಿನ ರಾಷ್ಟ್ರ ಮಟ್ಟದ ಕ್ರೀಡಾ ಸ್ಪರ್ಧೆಗಳಲ್ಲಿ ದಾಖಲೆ ನಿರ್ಮಿಸಿದ ಮಂಗಳೂರು ವಿಶ್ವವಿದ್ಯಾನಿಲಯದ ಕ್ರೀಡಾಪಟುಗಳಿಗೆ ಈಗ ಪುರಸ್ಕಾರ ಸನ್ಮಾನ್ಯ ಶ್ರೀ ಬಿ ರಮನಾಥ್ ರೈ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಇವರಿಂದ. May I call upon Shri Darun, Shri Srinit Mohan and Shri Haribaksh Singh to kindly come up. Friends, they are not here because they are all in an all India training camp. There is one here. Darun is here. So Darun, please come up. ಈಗ ಸಚಿವರು ಅವ್ರು ಹೊರಟೆ ಆಯ್ತಾ? ಐ ಆಮ್ ಸೋ ಸಾರಿ. ಈಗ ಸರಿ, ಈಗ ದಿ ಅವಾರ್ಡ್ ಹಿಯರ್ ಫಾರ್ ದಿ ಸ್ಪೋರ್ಟ್ಸ್ ಪರ್ಸನ್ಸ್ ವಿಚ್ ಇಸ್ ದ ರಿಯಲೈಸೇಷನ್ ಆಫ್ ಡ್ರೀಮ್. ಬೇಗ ಆಗ್ತಾ ಇದೆ. ಸರಿ. We move on to the next ceremony of honoring, and that is again a dream of honoring research scholars. May I call upon Ms. Chaitra P., PhD student of Chemistry Department, and Mr. Raghavendra N., PhD student of the Chemistry Department, to kindly come over to receive their honor of Research Fellowship. This again is a dream of Mangalore University to honor research scholars who do not have support otherwise, and that has been a dream of Mangalore University and its Vice Chancellor. Ms. Chaitra P. is working on synthesis and characterization of activated charcoal extracted from agricultural products, an electrochemical study, and Mr. Raghavendra N. is working on corrosion inhibition and chemical constituents of areca nut. ಇದೀಗ ನಮ್ಮನ್ನು ಉದ್ದೇಶಿಸಿ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಅವರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಮಾನ್ಯ ಮುಖ್ಯಮಂತ್ರಿಗಳು ಗೋವಿಂದ ಪೈ ಅವರ ಸ್ಮಾರಕದ ಪುನರ್ನಿರ್ಮಾಣದ ಉದ್ಘಾಟನೆಗೆ ಹೋಗಬೇಕಾಗಿರೋದ್ರಿಂದ ಆ ತರಾತುರಿಯ ನಡುವೆ ನಾವು ಕೆಲವು ಮಾತುಗಳನ್ನು ಹಂಚಿಕೊಳ್ತಿದ್ದೇವೆ. ನನಗೆ ಸಮಯದ ಜ್ಞಾನ ಇದೆ, ನನ್ನ ಭಾಷಣ ನಿಮಿಷಗಳಿಂದ ಸೆಕೆಂಡ್ಗಿಳಿದಿದೆ ಅಂತಲೇ ತಿಳ್ಕೊಂಡು ಕೇವಲ 3 ಅಂಶಗಳನ್ನು ನಿಮ್ಮ ಎದುರುಗಡೆ ಹೇಳೋಕ್ಕೆ ಇಷ್ಟಪಡ್ತೇನೆ. ನಾನು ಪ್ರಸಾರಾಂಗ ಪ್ರಕಟಿಸಿದ 19 ಪುಸ್ತಕಗಳನ್ನು ಇವತ್ತು ಅನಾವರಣ ಮಾಡಿದ್ದೇನೆ. ಕರ್ನಾಟಕದಲ್ಲಿ ಗ್ರಂಥಾಲಯ ಇಲಾಖೆಯಿಂದ ಸಗಟು ಖರೀದಿಯ ಕೆಲಸ ಹಿಂದೆ ಬಿದ್ದಿದ್ದ ಸಂದರ್ಭದಲ್ಲಿ ಹಣ ಇಲ್ಲದೆ ನಿನ್ನೆ ಮುಖ್ಯಮಂತ್ರಿಗಳು ಮಂತ್ರಿಮಂಡಲದಲ್ಲಿ ಒಂದು ತೀರ್ಮಾನ ಮಾಡಿದ್ದಾರೆ. 19 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಪುಸ್ತಕದ ಸಗಟು ಖರೀದಿಗಾಗಿ. ಅದಕ್ಕಾಗಿ ಅವರನ್ನು ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ. ಪುಸ್ತಕದ ಲೋಕಾರ್ಪಣೆ ಆದದ್ರಿಂದ ಈ ಮಾತನ್ನು ನಾನು ಇಲ್ಲಿ ಹೇಳಲೇಬೇಕಾಗಿದೆ. ಪ್ರಸಾರಾಂಗದ ಪುಸ್ತಕಗಳನ್ನು ಕುರಿತಂತೆ ಮಾತಾಡುವ ಸಮಯ ಇದಲ್ಲ. ನಾನು ಸಫ್ದರ್ ರಶ್ಮಿ ಅಂತ ಹೇಳಿ ಒಬ್ಬ ದೊಡ್ಡ ಸಾಮಾಜಿಕ ಹೋರಾಟಗಾರ ದೆಹಲಿಯಲ್ಲಿ ಬೀದಿ ನಾಟಕ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಅವರನ್ನು ಕೆಲವು ರಾಜಕೀಯ ಗೂಂಡಾಗಳು ಹತ್ಯೆ ಮಾಡ್ತಾರೆ.
ಆತ ಬರೆದಂತಹ ಒಂದು ಪದ್ಯದ 4-5 ಸಾಲುಗಳನ್ನು ಹೇಳಿದರೆ ಪುಸ್ತಕದ ಬಗ್ಗೆ ಹೇಳಿದಾಗತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಆ ಸಾಲುಗಳು ಹೀಗಿವೆ: ಪುಸ್ತಕಗಳು ಯಾಕೆ ಮುಖ್ಯ ಇವತ್ತು? ತಂತ್ರಜ್ಞಾನ ಬಂದಾಗಲೂ ಪುಸ್ತಕ ಸಾಯೋದಿಲ್ಲ ಅನ್ನೋದು ನನ್ನ ನಂಬಿಕೆ. ಯಾವತ್ತೂ ಸಾಯೋದಿಲ್ಲ ಪುಸ್ತಕ. ಹಾಗಾಗಿ ಆ ಪುಸ್ತಕಗಳಿಗೆ ಸಾವಿಲ್ಲ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ಆ ಪುಸ್ತಕಗಳು ಯಾಕೆ ಮುಖ್ಯ ಅಂದರೆ, ಪುಸ್ತಕಗಳು ಮಾತಾಡುತ್ತವೆ ಪುಸ್ತಕಗಳು ಕಳೆದ ಯುಗಗಳ ಬಗೆ ಕುರಿತು, ಜಗತ್ತು ಜನರ ಈ ದಿನ ಕುರಿತು, ನಾಳೆಯ ಒಂದೊಂದು ಕ್ಷಣವನ್ನು ಕುರಿತು, ಸೋಲು ಗೆಲುವಿನ ಸುಖ ದುಃಖವ ಕುರಿತು ಮಾತಾಡುತ್ತವೆ ಪುಸ್ತಕಗಳು ಮಾತಾಡುತ್ತವೆ. ಪುಸ್ತಕಗಳು ಮಾತಾಡ್ತಾ ಇರುತ್ತವೆ ಮೌನವಾಗಿ. ಆದ್ರಿಂದ ಅದು ಬಹಳ ಮುಖ್ಯ ಅಂತದೊಂದು ಒಳ್ಳೆ ಕೆಲಸವನ್ನು ಮಾಡಿರುವಂಥ ಪ್ರಸಾರಾಂಗವನ್ನು ನಾನು ಮೊದಲು ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ. ಎರಡನೇ ವಿಷಯ, ನಾರಾಯಣ ಗುರು ಪೀಠ ಏನಿದೆ, ಅಧ್ಯಯನ ಪೀಠಕ್ಕೆ 2 ಕೋಟಿ ರೂಪಾಯಿಗಳನ್ನು ಕರ್ನಾಟಕ ಸರ್ಕಾರ ಕೊಟ್ಟಿದೆ. ಅದರಲ್ಲಾಗಲೇ 1 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ. ಇದೊಂದು ವಿಶೇಷ. ಯಾಕೆ ಅಂದರೆ, ನಾನು ವಿಶ್ವವಿದ್ಯಾಲಯದ ಅಧ್ಯಯನ ಪೀಠಗಳನ್ನೆಲ್ಲ ನಾನು ಕರೆಯೋದು ಹೇಗೆ ಅಂದರೆ, ಅವು ಬಡ್ಡಿ ಪೀಠಗಳು ಅಂತ. 25 ಲಕ್ಷ ಕೊಟ್ಟಿರ್ತಾರೆ ಯಾವತ್ತನೋ, 50 ಲಕ್ಷ ಕೊಟ್ಟಿರ್ತಾರೆ ಯಾವತ್ತನೋ. ಇವತ್ತು ಬಹಳಷ್ಟು ಕರ್ನಾಟಕದ 4-5 ಪೀಠಗಳನ್ನು ಬಿಟ್ಟರೆ ಉಳಿದ ಪೀಠಗಳಿಗೆಲ್ಲ 1 ಕೋಟಿವರೆಗೆ ಅವು ಬಂದೇ ಇಲ್ಲ. ಅಂಥ ಸಂದರ್ಭದಲ್ಲಿ ನಾರಾಯಣ ಗುರು ಅಧ್ಯಯನ ಪೀಠಕ್ಕೆ 2 ಕೋಟಿಗಳನ್ನು ಕೊಟ್ಟಿರೋದಕ್ಕಾಗಿ ಮುಖ್ಯಮಂತ್ರಿಗಳನ್ನು ಅಭಿನಂದಿಸ್ತೇನೆ. ಅಷ್ಟೇ ಅಲ್ಲ, ಈ ಬಡ್ಡಿಯಲ್ಲಿ ನಡೆಯೋ ಈ ಪೀಠಗಳಿದೆಯಲ್ಲ, ಈ ಬಡ್ಡಿ ಪೀಠಗಳನ್ನು ಅಸಲು ಪೀಠಗಳನ್ನಾಗಿ ಪರಿವರ್ತಿಸಬೇಕು ಅಂತ ಅವರನ್ನು ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಅಂದರೆ ವಾರ್ಷಿಕ ಅನುದಾನ ಕೊಡೋದ್ರ ಮುಖಾಂತರವಾಗಿ ಸಾಂಕೇತಿಕ ಪೀಠಗಳಾಗದೆ ಸಾರ್ಥಕ ಪೀಠಗಳಾಗಬೇಕು ಅನ್ನೋದು ನನ್ನ ಈ ಒಂದು ಆಶಯ. ನಮ್ಮ ನಾರಾಯಣ ಗುರು ಅವರ ಬಗೆಗೆ 2 ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಾನು ನಾರಾಯಣ ಗುರು ಅವರು ಯಾಕೆ ಮುಖ್ಯ? ಜಾತಿ ವ್ಯವಸ್ಥೆ ಪ್ರಬಲವಾಗಿರತಕ್ಕಂಥ ಈ ದೇಶದ ಒಳಗಡೆ ನಾರಾಯಣ ಗುರು ಯಾಕೆ ಮುಖ್ಯ ಆಗ್ತಾರೆ ಅನ್ನೋದಕ್ಕೆ 2-3 ಅಂಶಗಳನ್ನು ಇಲ್ಲಿ ಹೇಳಬೇಕು. ಅಂಶಗಳು ಅಂದರೆ ದೊಡ್ಡದಾಗಿರೋದಿಲ್ಲ. ಅಂಬೇಡ್ಕರ್ ವಿವಾಹ ಆಗಿದ್ದು ಒಂದು ಮೀನು ಮಾರುಕಟ್ಟೆಯಲ್ಲಿ, ಬೈಕುಳ ಅನ್ನೋ ಮೀನು ಮಾರುಕಟ್ಟೆಯಲ್ಲಿ. ಅವ್ರಿಗೊಂದು ಕಲ್ಯಾಣ ಮಂಟಪ ಸಿಗೋದಿಲ್ಲ. ಅವರು ಮದುವೆಯಾದ ಹೋದ ತಕ್ಷಣ ಆ ಜಾಗವನ್ನು ಶುದ್ಧಿ ಮಾಡಲಾಗತ್ತೆ. ಜಗಜೀವನ್ ರಾಮ್ ಅವರು ಕಾಶಿಯಲ್ಲಿ ಪೂರ್ಣಾನಂದರ ವಿಗ್ರಹವನ್ನು ಅನಾವರಣ ಮಾಡಿ ಹೋದ ಮೇಲೆ ಅದನ್ನು ಶುದ್ಧಿ ಮಾಡಲಾಗತ್ತೆ. ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ಸಹ ಪುರಿ ಜಗನ್ನಾಥನ ದೇವಾಲಯಕ್ಕೆ ನಿನಗೆ ಪ್ರವೇಶ ಇಲ್ಲ ಅಂತ ಹೇಳಲಾಗತ್ತೆ ಈ ದೇಶದ ಒಳಗಡೆ. ಕೃಷ್ಣನನ್ನು ಹಾಡಿ ಹೊಗಳಿ ಗಾಯನದಲ್ಲಿ ಮಿಂಚಿಸ್ತಾ ಇರತಕ್ಕಂಥ ಜೇಸುದಾಸ್ ಅವರಿಗೆ ಗುರುವಾಯೂರಿನ ಕೃಷ್ಣ ದೇವಾಲಯದ ಒಳಗಡೆ ನಾವು ಪ್ರವೇಶ ಕೊಡೋದಿಲ್ಲ. ಇಂಥ ಸಂದರ್ಭದ ಒಳಗಡೆ ಒಂದು ಅಪರೂಪದ ಘಟನೆ ನಡೆಯುತ್ತೆ ಇಂಡಿಯಾ ದೇಶದಲ್ಲಿ. ಅದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಜೈಲ್ ಸಿಂಗ್ ಅವರು ರಾಷ್ಟ್ರಪತಿಗಳಾಗಿದ್ದಾಗ ಅವ್ರ ಬಗ್ಗೆ ನಕಾರಾತ್ಮಕವಾದ ಅನೇಕ ಅಂಶಗಳನ್ನು ಹೇಳ್ತಾರೆ. ಆದರೆ ಅವರು ರಾಷ್ಟ್ರಪತಿಗಳಾಗಿದ್ದಾಗ ಒಂದು ದೇವಸ್ಥಾನದ ಹತ್ರ ಹೋಗ್ತಾರೆ. ಅದು ಅಸ್ಪೃಶ್ಯರಿಗೆ ಪ್ರವೇಶವಿಲ್ಲದ ದೇವಸ್ಥಾನ ಅಂತ ಗೊತ್ತಾದ ಕೂಡಲೇ ಜೈಲ್ ಸಿಂಗ್ ಅವರು ಹೇಳ್ತಾರೆ, ಅಸ್ಪೃಶ್ಯರಿಗೆ ಪ್ರವೇಶವಿಲ್ಲದ ಈ ದೇವಸ್ಥಾನವನ್ನು ರಾಷ್ಟ್ರಪತಿಯಾಗಿ ನಾನು ಪ್ರವೇಶ ಮಾಡೋದಿಲ್ಲ ಅಂತೇಳಿ ವಾಪಸ್ ಹೋಗ್ತಾರೆ. ಆ ಧೀಮಂತಿಕೆ ಇವತ್ತು ಬೇಕಾಗಿದೆ. ಅಂಥ ಧೀಮಂತಿಕೆಗೆ ಬೇಕಾಗಿರ್ತಕ್ಕಂಥ ಸಾಮಾಜಿಕ ಆತ್ಮಸ್ಥೈರ್ಯವನ್ನು ತುಂಬಿದಂತಹ ಅನೇಕ ಸಾಮಾಜಿಕ ಸುಧಾರಕರ ಅಗ್ರಗಣ್ಯ ಸಾಲಿನ ಒಳಗಡೆ ನಾರಾಯಣ ಗುರು ಅವರು ಬರ್ತಾರೆ. ನಾರಾಯಣ ಗುರು ಅವರು ಒಂದೇ ಮತ, ಒಂದೇ ಜಾತಿ, ಒಬ್ಬನೇ ದೇವರು ಅಂತ ಹೇಳಿದಂಥವರು. ನಮ್ಮಲ್ಲಿಯೇ ಕ್ರೈಸ್ತ ಇದ್ದಾನೆ, ನಮ್ಮಲ್ಲಿಯೇ ಬುದ್ಧ ಇದ್ದಾನೆ ಅಂತ ಹೇಳಿದಂಥವರು. ಇವತ್ತು ಸೌಹಾರ್ದ ಸಂಸ್ಕೃತಿ ನಾಶವಾಗ್ತಿರೋ ಈ ಸಂದರ್ಭದ ಒಳಗಡೆ ಸಂವಾದವೇ ಸಾಧ್ಯವಿಲ್ವೇನೋ ಅನ್ನೋಂಥ ರೀತಿಯಲ್ಲಿ ಅಪಾರ್ಥವನ್ನ ಅನ್ವರ್ಥಗಳನ್ನು ಬಿತ್ತುತ್ತಾ ಇರೋ ಸಂದರ್ಭದ ಒಳಗಡೆ ನನ್ನಲ್ಲೇ ಕ್ರೈಸ್ತ ಇದ್ದಾನೆ, ನನ್ನಲ್ಲೇ ಬುದ್ಧ ಇದ್ದಾನೆ, ಇವೆಲ್ಲ ಧರ್ಮಗಳು ಒಂದೇ ಅಂತ ಹೇಳಿದಂತಹ ನಾರಾಯಣ ಗುರು ಅವರ ಸಂದೇಶ ಇದೆಯಲ್ಲ, ಅದು ಅತ್ಯಂತ ಪ್ರಸ್ತುತವಾದದ್ದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದರ ಜೊತೆಗೆ ವಿವಾಹಗಳಿದಾವಲ್ಲ, ಅವನ್ನ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಮಾಡಿ ಅಂತ ಅವ್ರು ಹೇಳ್ತಾರೆ. ಆ ಕಾಲದ ಒಳಗಡೆ 10 ಜನಕ್ಕಿಂತ ಜಾಸ್ತಿ ಇರಬೇಡಿ ಅಂತ. ಇವತ್ತು 100 ಕೋಟಿ ರೂಪಾಯಿಗಳ ಅಸಹ್ಯ ಶ್ರೀಮಂತಿಕೆಯ ಅಸಹ್ಯ ಪ್ರದರ್ಶನ ಮಾಡ್ತಿರೋ ಈ ಸಂದರ್ಭದಲ್ಲಿ ನಾರಾಯಣ ಗುರು ಅವರ ಈ ಮಾತು ಬಹಳ ಮುಖ್ಯವಾದದ್ದು. ಎರಡನೇದಾಗಿ ಅವರು ನೀವು ಉತ್ತರ ಕ್ರಿಯೆ ಅದು ಇದು ಮಾಡೋದಕ್ಕೆ ಹಣ ಖರ್ಚು ಮಾಡಬೇಡಿ, ದೇವಾಲಯಗಳಿಗೆ ಕೊಡಿ, ವಿದ್ಯಾಲಯಗಳಿಗೆ ಕೊಡಿ, ಗ್ರಂಥಾಲಯಗಳಿಗೆ ಕೊಡಿ ಅಂತ ಹೇಳ್ತಾರೆ. ಈ ರೀತಿಯ ಒಬ್ಬ ಸಾಮಾಜಿಕ ಸುಧಾರಕ ಇದ್ದಾರಲ್ಲ, ಅವರು ಮದ್ಯಪಾನವನ್ನೂ ಮಾಡಬೇಡಿ ಅಂತ ಹೇಳ್ತಾರೆ. ಒಂದು ಪ್ರಸಂಗವನ್ನ ಹೇಳಿ ಮದ್ಯಪಾನಕ್ಕೆ ಸಂಬಂಧಪಟ್ಟದ್ದನ್ನು ನಾನು ಮಾತು ಮುಗಿಸ್ತೇನೆ. ದೇಶವನ್ನ ಸಮಾಜವನ್ನು ಉದ್ಧಾರ ಮಾಡಬೇಕು ಅಂತ ಭಾವಿಸಿದಂಥ ಅನೇಕರು ಒಂದು ದಿವಸ ಬೆಳದಿಂಗಳ ರಾತ್ರಿಯಲ್ಲಿ ಒಂದು ಸಮುದ್ರ ತೀರಕ್ಕೆ ಹೋದ್ರಂತೆ. ಸಮುದ್ರ ತೀರಕ್ಕೆ ಹೋಗೋದಕ್ಕೆ ಮುಂಚೆ ಚೆನ್ನಾಗಿ ಕುಡಿದು ಬಿಟ್ಟಿದ್ರು. ಏನನ್ನು ಕುಡಿದಿದ್ರು ಅಂತ ನಿಮ್ಗೆ ಹೇಳಬೇಕಾಗಿಲ್ಲ.
ಅವ್ರು ಹೋಗಿ ದೋಣಿಗಳನ್ನು ಹತ್ತಿ ಹುಟ್ಟಾಕ್ತಾ ಹಾಕ್ತಾ ಚರ್ಚೆ ಮಾಡ್ತಾರೆ. ಈ ದೇಶ ಪ್ರೇಮ ಬೆಳೆಸೋದು ಹೇಗೆ, ದೇಶಭಕ್ತಿ ಉಳಿಸೋದು ಹೇಗೆ, ದೇಶ ಕಾಪಾಡೋದು ಹೇಗೆ ಅಂತ ಚರ್ಚೆ ಮಾಡಿ 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 ಮಧ್ಯರಾತ್ರಿ ವೇಳೆಗೆ ಅವ್ರು ಮತ್ತಿಳಿದೋಗುತ್ತೆ. ಮತ್ತಿಳಿದೋದಾಗ ಕಣ್ಣುಜ್ಕೊಂಡು ನೋಡ್ತಾರೆ, ಅವ್ರ ದಡದಲ್ಲೇ ಇರ್ತಾರೆ. ಯಾಕೆಂದರೆ ಆ ದೋಣಿಗಳಿಗೆ ಕಟ್ಟು ಹಾಕಿದ್ರು. ನಾವು ಪ್ರಶ್ನೆ ಹಾಕ್ಕೋಬೇಕು, ನಾವು ಕಟ್ಟು ಹಾಕಿದ ದೋಣಿಗೆ ಹುಟ್ಟು ಹಾಕುವ ಜನ ಆಗಬೇಕಾ ಅಥವಾ ಕಟ್ಟು ಬಿಚ್ಚಿ ಹುಟ್ಟಾಕಬೇಕಾ? ನಾರಾಯಣ ಗುರು ಕಟ್ಟು ಬಿಚ್ಚಿ ಹುಟ್ಟಾಕಿದ್ರು. ನಾವು ಮೊದಲು ಕಟ್ಟು ಬಿಚ್ಚೋಣ, ಆಮೇಲೆ ಹುಟ್ಟಾಕೋಣ. ನಮಸ್ಕಾರ. ಮುಂದೆ ನಮ್ಮನ್ನುದ್ದೇಶಿಸಿ ಗೌರವಾನ್ವಿತ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂಥ ಶ್ರೀ ಭೈರಪ್ಪನವರೇ, ವೇದಿಕೆ ಮೇಲಿರ್ತಕ್ಕಂಥ ನನ್ನ ಸಹೋದ್ಯೋಗಿ ಸಚಿವರುಗಳೇ, ಶಾಸಕ ಮಿತ್ರರೇ, ವಿಶ್ವವಿದ್ಯಾನಿಲಯದ ಎಲ್ಲ ಅಧಿಕಾರಿ ಸ್ನೇಹಿತರೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಪ್ರೀತಿಯ ವಿದ್ಯಾರ್ಥಿನಿಯರೇ, ಮಾಧ್ಯಮದ ಗೆಳೆಯರೇ, ಸಮಯ ಬಹಳ ಕಡಿಮೆ ಇದೆ. ನಾನು ತಪ್ಪೇನಪ್ಪ ಮಾಡದ್ದು ಅಂದ್ರೆ ನಾನು ಮೊದಲೇ ಭಾಷಣ ಮಾಡಿ ಹೊರಟು ಬಿಡಬೇಕಾಗಿತ್ತು. ಯಾಕಂದರೆ ಪ್ರೊಫೆಸರ್ ರಾಮಚಂದ್ರಪ್ಪನವರು ಬೆಂಗಳೂರಿನಿಂದ ಬಂದಿದ್ದಾರೆ, ಶಿಕ್ಷಣ ಸಚಿವರಿದ್ದಾರೆ. ಅವರು ನೀವೆಲ್ಲ ನಿಧಾನವಾಗಿ ಮಾತನಾಡಿ ಅಂತ ಹೇಳಬೇಕಾಗಿತ್ತು. ಪ್ರೊಫೆಸರ್ ರಾಮಚಂದ್ರಪ್ಪನವರು ನಿಮಗೆಲ್ಲ ಗೊತ್ತಿರೋ ಹಾಗೆ ಒಳ್ಳೆ ಭಾಷಣಕಾರರು, ವಿಚಾರವಂತರು, ಒಳ್ಳೆ ವಿಚಾರಗಳನ್ನು ನಿಮಗೆಲ್ಲ ಹೇಳ್ತಿದ್ರು. ಕೇಳಲಿಕ್ಕೆ ನಿಮಗೆ ಒಂದು ಅವಕಾಶ ಇರ್ತಿತ್ತು. ನಾನು ಈಗ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ನನಗೆ ಭೈರಪ್ಪನವರು ಒಂದು 2-3 ಸಾರಿ ಹೇಳಿದರು, ನೀವು ನಾರಾಯಣ ಗುರು ಅವರ ಅಧ್ಯಯನ ಪೀಠ ಮಾಡಲಿಕ್ಕೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಸರ್ಕಾರದಿಂದ ಹಣ ಕೊಟ್ಟಿದ್ದೀರಿ, ಆ ಅಧ್ಯಯನ ಪೀಠದ ಉದ್ಘಾಟನೆಗೆ ನೀವೇ ಬರಬೇಕು ಅಂತೇಳಿ ಒತ್ತಾಯ ಮಾಡಿದರು. ನನಗೂ ಸಮಯ ಸಿಕ್ಕಿರಲಿಲ್ಲ. ನಾನು ಹೇಗೂ ಮಂಜೇಶ್ವರಕ್ಕೆ ಹೋಗ್ತಾ ಇದ್ದೀನಿ, ಅವತ್ತು ಬರ್ತೀನಿ ಸ್ವಲ್ಪ ಮುಂಚಿತವಾಗಿ, ಬಂದು ನಿಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದು ಅಧ್ಯಯನ ಪೀಠ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಇವತ್ತು ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇವತ್ತು ನಾನು ಅತ್ಯಂತ ಸಂತೋಷದಿಂದ ಅಧ್ಯಯನ ಪೀಠದ ಉದ್ಘಾಟನೆಯನ್ನು ಮಾಡಿದ್ದೇನೆ. ಈಗಾಗಲೇ 1 ಕೋಟಿ ರೂಪಾಯಿ ನಾನು ಬಿಡುಗಡೆ ಮಾಡಿದ್ದೀನಿ, ಇನ್ನೂ 1 ಕೋಟಿ ರೂಪಾಯಿ ಕೊಡ್ತೇನೆ. ಈಗಾಗಲೇ ಬರಗೂರು ರಾಮಚಂದ್ರಪ್ಪನವರು ಹೇಳಿದ್ರಲ್ಲ, ಅದು ಸಾಂಕೇತಿಕವಾದಂಥ ವಿದ್ಯಾಪೀಠ ಆಗಬಾರ್ದು, ಸಾರ್ಥಕವಾದಂಥ ವಿದ್ಯಾಪೀಠ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಈ ವಿದ್ಯಾಪೀಠ ಕೆಲಸ ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ನಿಮಗೆಲ್ಲ ಗೊತ್ತಿದೆ, ನಾರಾಯಣ ಗುರು ಒಬ್ಬ ಸಮಾಜ ಸುಧಾರಕ, ದಾರ್ಶನಿಕ. ಕೇರಳ ರಾಜ್ಯದಲ್ಲಿ ಹುಟ್ಟಿದಂಥವರು, ಈಳುವ ಸಮಾಜದಲ್ಲಿ. ಕೇರಳದಲ್ಲಿ ಬಹಳ ಜಾತಿ ವ್ಯವಸ್ಥೆ ಬಹಳ ಕೆಟ್ಟದಾಗಿದ್ದಂಥ ಕಾಲದಲ್ಲಿ ಹುಟ್ಟಿದಂಥವ್ರು ಇವರು. ನಾರಾಯಣ ಗುರು ಅವರು ಆ ಜಾತಿ ವ್ಯವಸ್ಥೆಯ ಎಲ್ಲ ಕರಾಳ ಸ್ವರೂಪವನ್ನು ನೋಡಿದಂಥವರು, ಅನುಭವಿಸಿದಂಥವರು. ಎಲ್ಲಿವರೆಗಿತ್ತು ಅಂತಂದ್ರೆ, ಶೂದ್ರರು, ದಲಿತರು, ಸವರ್ಣೀಯರ ದೇವಸ್ಥಾನದ ಮುಂದೆ ರಸ್ತೆ ಇದೆಯಲ್ಲ, ಒಳಗಡೆ ಹೋಗೋದಿರಲಿ, ರಸ್ತೆ ಮುಂದ್ಗಡೆನೂ ಕೂಡ ತಿರುಗಾಡಾಗಿರ್ಲಿಲ್ಲ. ಆ ಥರದ ಪರಿಸ್ಥಿತಿ ಇತ್ತು. ಆಮೇಲೆ ಸವರ್ಣೀಯರು ಎದುರುಗಡೆ ಬಂದರೆ ಶೂದ್ರರು ಯಾರು ಅವರ ಎದುರುಗಡೆ ಹೋಗಾಗಿರ್ಲಿಲ್ಲ. ಇಂಥ ಕೆಟ್ಟ ಪರಿಸ್ಥಿತಿ ಕೇರಳದಲ್ಲಿತ್ತು. ಅದಕ್ಕೆ ಒಂದ್ಸರಿ ವಿವೇಕಾನಂದರು ಕೇರಳಕ್ಕೆ ಹೋಗಿರ್ತಾರೆ. ಅಲ್ಲಿ ಜಾತಿ ವ್ಯವಸ್ಥೆ ನೋಡಿ ಇದು ಹುಚ್ಚರ ನಾಡು ಅಂತ ಹೇಳ್ಬಿಡ್ತಾರೆ. ಅಂದ್ರೆ ಅವ್ರಿಗೂ ಸ್ವಲ್ಪ ಭ್ರಮ ನಿರಸನ ಆಗುತ್ತೆ ವಿವೇಕಾನಂದರಿಗೆ.
ಅಷ್ಟರ ಮಟ್ಟಿಗೆ ಕೆಟ್ಟ ಜಾತಿ ವ್ಯವಸ್ಥೆ ಇತ್ತು. ಹಾಗಾಗಿ ನಾರಾಯಣ ಗುರು ಅವರು ಆ ಬದಲಾವಣೆ ತರಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಅಲ್ಲಿ ಮಾಡಿದ್ರು ಹೋರಾಟದ ಮೂಲಕ. ಅವರೇನು ದೊಡ್ಡ ಕ್ರಾಂತಿಕಾರಿಕವಾದಂಥ ಹೋರಾಟ ಮಾಡಕ್ಕೆ ಹೋಗಲಿಲ್ಲ ಅವರು. ಆದರೆ ಸೌಮ್ಯವಾಗಿಯೇ ಸಮಾಜದಲ್ಲಿ ಬದಲಾವಣೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಈಗಾಗಲೇ ಪ್ರೊಫೆಸರ್ ರಾಮಚಂದ್ರಪ್ಪನವರು ಹೇಳಿದ್ರಲ್ಲ, ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು. ಮನುಷ್ಯನಲ್ಲಿ ಇದನ್ನೇ ಇರೋದು. ಮನುಷ್ಯರ ನಡುವೆ ಅಂತರ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ರೂಪಿಸ್ಕೊಂಡಿರ್ತಕ್ಕಂಥದ್ದು ಅಸ್ಪೃಶ್ಯತೆ ಅಂತಕ್ಕಂಥದ್ದು ಅದು ಮನೋರೋಗ. ಅದು ನಾವು ಮಾಡ್ಕೊಂಡಿರ್ತಕ್ಕಂಥದ್ದು. ಆ ಮನೋರೋಗಕ್ಕೆ ಚಿಕಿತ್ಸೆ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು. ಮಾನಸಿಕವಾದಂಥ ಬದಲಾವಣೆ ಆಗದೇನೆ ಈ ಮನೋರೋಗ ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ನಾರಾಯಣ ಗುರು ಅವರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಮತ್ತು ರಾಜಕೀಯವಾಗಿ ಸುಧಾರಣೆಗಳನ್ನು ತರಲಿಕ್ಕೋಸ್ಕರವಾಗಿ ಬಹಳ ಹೋರಾಟವನ್ನು ಮಾಡ್ತಾರೆ. ಬಹಳ ಮುಖ್ಯವಾಗಿ ಅವರು ಮಾಡಿದ್ದು, ಈ ದೇವಾಲಯಗಳಿಗೆ ಶೂದ್ರರು, ದಲಿತರು ಯಾರು ಹೋಗಾಗಿರಲಿಲ್ಲ. ಯಾವ ದೇವಸ್ಥಾನಗಳಿಗೆ ಶೂದ್ರರಿಗೆ ದೇವಸ್ಥಾನ ಪ್ರವೇಶ ಮಾಡಲಿಕ್ಕೆ ಹಕ್ಕಿಲ್ವೋ ಆ ದೇವಸ್ಥಾನನೇ ನಾವು ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳಿದ್ರು. ಆ ದೇವಸ್ಥಾನಗಳನ್ನೇ ಬೇಡ. ಅದಕ್ಕಾಗಿ ಇವರೇ ದೇವಸ್ಥಾನಗಳನ್ನು ಕಟ್ಟಿಸಿದ್ರು. ಸುಮಾರು 60 ದೇವಾಲಯಗಳನ್ನು ಕೇರಳದಲ್ಲೆಲ್ಲ ಮಾಡಿದ್ರು. ಬಹುಶಃ ಇಲ್ಲೂ ಕೂಡ ಮಂಗಳೂರಿನಲ್ಲೂ ಕೂಡ ಬಂದು ಬಿಲ್ಲವರ ಇದ್ರ ಮೇಲೆ ಗೋಕರ್ಣನಾಥೇಶ್ವರ ಆ ದೇವಸ್ಥಾನ ಅವರೇ ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದದ್ದು. ಸೊ ಈ ಥರ ಇಡೀ ಕೇರಳದಲ್ಲಿ 60 ದೇವಾಲಯಗಳನ್ನು ಮಾಡಿ, ನೀವು ಯಾವ ದೇವಸ್ಥಾನದಲ್ಲಿ ನಿಮಗೆ ಅವಕಾಶ ಇಲ್ಲ ಆ ದೇವಸ್ಥಾನಗಳಿಗೆ ಹೋಗ್ಬಿಡಿ, ನೀವೇ ಮಾಡಿ, ನೀವೇ ಪೂಜೆ ಮಾಡ್ಕೊಳ್ಳಿ. ಒಂದ್ಸಾರಿ ಈ ಸವರ್ಣೀಯ ಅರ್ಚಕರು ಒಂದು ಮಾತು ಟೀಕೆ ಮಾಡಿದಾಗ ಅವ್ರು ಹೇಳ್ತಾರೆ, ನೋಡಪ್ಪ, ನಾವು ಏಳುವರೆ ದೇವಸ್ಥಾನ ಮಾಡ್ಕೊಂಡಿದೀವಿ, ದೇವರು ನಮ್ಮ ದೇವರು, ನಾವು ಪೂಜೆ ಮಾಡ್ತೀವಿ, ನಿಮಗೇನು ತೊಂದರೆ ಅಂತ ಹೇಳ್ತಾರೆ. ಅವರು ಮೊದಲನೇ ದೇವಸ್ಥಾನ ಪ್ರಾರಂಭ ಮಾಡಿದ್ದು ಈಶ್ವರ ಲಿಂಗ, ಆಮೇಲೆ ಕೊನೆ ದೇವಸ್ಥಾನ ಮಾಡಿದ್ದು ಕನ್ನಡಿ ಇಡ್ತಾರೆ ಅವರು. ಅಲ್ಲಿ ದೇವರು ಮೂರ್ತಿ ಇಡೋದಿಲ್ಲ, ಕನ್ನಡಿ ಇಡ್ತಾರೆ. ಆ ಮೂಲಕ ಅವರು ಸಮಾಜದಲ್ಲಿ ಒಂದು ಬದಲಾವಣೆ ತರಬೇಕು. ಮತ್ತೆ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಡ್ತಾರೆ. ಶಿಕ್ಷಣ ಬಹಳ ಮಹತ್ವ ಕೊಟ್ಟಂಥದ್ದು, ಶಿಕ್ಷಣಕ್ಕೆ ಬಹಳ ಮಹತ್ವ ಕೊಡ್ತಾರೆ. ಆಮೇಲೆ ಅನೇಕ ರಾಜಕೀಯ ಹಕ್ಕುಗಳು ಕೂಡ ದೊರಕಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಇದು ಸಮಯದ ಅಭಾವದಿಂದ ಇರೋದ್ರಿಂದ ನಾನು ಎಲ್ಲನೂ ಹೇಳಕ್ ಹೋಗೋದಿಲ್ಲ. ಈಗ ನಾರಾಯಣ ಗುರು ಬಗ್ಗೆ ಹೇಳ್ತಾ ಹೋದ್ರೆ ಗಂಟೆಗಟ್ಟಲೆ ಹೇಳಲಿಕ್ಕೆ ವಿಷಯ ಇದೆ, ಅಷ್ಟು ಹೇಳಕ್ ಹೋಗೋದಿಲ್ಲ. ಈ ನಾರಾಯಣ ಗುರು ಇವತ್ತೇನು ಅವರ ಚಿಂತನೆಗಳೇನಿದಾವಲ್ಲ, ಆ ಚಿಂತನೆಗಳನ್ನು ನಾವು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಬೇಕು. ಯಾಕಂದ್ರೆ ಎಲ್ಲ ಸಮಾಜ ಸುಧಾರಕರು, ದಾರ್ಶನಿಕರು ಅವರು ಭೌತಿಕವಾಗಿ ಸತ್ತಿರ್ಬೋದು, ಆದರೆ ಅವರ ವಿಚಾರಗಳು, ಅವರ ಚಿಂತನೆಗಳು ಯಾವಾಗಲೂ ಕೂಡ ಜೀವಂತವಾಗಿರ್ತವೆ. ಅದನ್ನು ನಾವು ಇವತ್ತು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇವ್ರು ಯಾರ್ಯಾರು ಬುದ್ಧ, ಬಸವ, ಅಂಬೇಡ್ಕರ್, ಕನಕದಾಸ, ನಾರಾಯಣ ಗುರು ಇವರೆಲ್ಲರೂ ಕೂಡ ಸಮಾಜದಲ್ಲಿ ಬದಲಾವಣೆಗೆ ಚಿಂತನೆಯನ್ನು ಮಾಡಿದಂಥವ್ರು. ಅವ್ರ ಚಿಂತನೆಗಳನ್ನು ವಿಶೇಷವಾಗಿ ಯುವಕರಿಗೆ ತಲುಪಿಸ್ತಕ್ಕಂಥ ಕೆಲಸ. ಅದಕ್ಕೆ ನಿನ್ನೆ ಹೇಳಿದೆ ನಾನು, ವಿವೇಕಾನಂದರ ಜಯಂತಿ ಕಾರ್ಯಕ್ರಮದಲ್ಲಿ ಹೇಳಿದೆ, ನಮ್ಮ ಯುವಕರಿಗೆ ಯೂನಿವರ್ಸಿಟಿಗಳಿಂದ, ಶಾಲೆಗಳಿಂದ ವೈಜ್ಞಾನಿಕವಾದಂಥ, ವೈಚಾರಿಕವಾದಂಥ ಶಿಕ್ಷಣ ಸಿಕ್ಕಬೇಕಾಗ್ತದೆ.
ವೈಚಾರಿಕವಾದಂಥ ವೈಜ್ಞಾನಿಕವಾದಂಥ ಶಿಕ್ಷಣ ಸಿಗದೆ ಹೋದರೆ ಬಹಳಷ್ಟು ಜನ ವಿದ್ಯಾವಂತರಾದರೂ ಕೂಡ ವ್ಯವಸ್ಥೆ ಜೊತೆಯಲ್ಲಿ ರಾಜಿ ಮಾಡ್ಕೊಂಡು ಬದುಕ್ತಕ್ಕಂಥದ್ದನ್ನು ಪ್ರಾರಂಭ ಮಾಡ್ತಾರೆ. ಎಲ್ಲಿವರೆಗೆ ವ್ಯವಸ್ಥೆ ಜೊತೆ ರಾಜಿ ಮಾಡ್ಕೊಂಡು ಬದುಕ್ತೀರಿ ಅಲ್ಲಿವರೆಗೆ ನೀವು ಬದಲಾವಣೆ ಬಗ್ಗೆ ಯೋಚನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಈ ಬದಲಾವಣೆ ಆಗಬೇಕಾದ್ರೆ ವೈಚಾರಿಕವಾದಂಥ ವೈಜ್ಞಾನಿಕವಾದಂಥ ಮನೋಭಾವ ಇವತ್ತು ಯುವಕರಲ್ಲಿ ಬೆಳೆಸ್ತಕ್ಕಂಥದ್ದು, ಜಾತ್ಯತೀತ ಮನೋಭಾವ ಬೆಳೆಸ್ತಕ್ಕಂಥದ್ದು ಬಹಳ ಮುಖ್ಯ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಧರ್ಮ ಬಿಟ್ಬಿಡಿ ಅಂತ ಹೇಳಕ್ ಹೋಗಲ್ಲ ನಾನು, ಧರ್ಮ ತ್ಯಜಿಸ್ಬಿಡಿ ಅಂತ ಹೇಳಕ್ ಹೋಗಲ್ಲ. ವಿವೇಕಾನಂದರು ಕೂಡ ಧರ್ಮ ತ್ಯಜಿಸಿರ್ಲಿಲ್ಲ ಅವರು. ಆದರೆ ಧರ್ಮದೊಳಗಡೆನೇ ಇದ್ದುಕೊಂಡು ಅಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನ ಲೋಪಗಳನ್ನ ತಿದ್ದತಕ್ಕಂಥ ಪ್ರಯತ್ನವನ್ನ ಅವರು ಮಾಡ್ತಾರೆ. ಹಾಗೇನೆ ನಾವು ಅದನ್ನೇ ಮಾಡಬೇಕಾಗಿರ್ತಕ್ಕಂಥದ್ದು. ಈ ಸಾಮಾಜಿಕ ಕೆಟ್ಟ ವ್ಯವಸ್ಥೆ ಇದೆಯಲ್ಲ, ಈ ವ್ಯವಸ್ಥೆ ಬದಲಾವಣೆಗೆ ಇವರೆಲ್ಲ ಏನು ಚಿಂತನೆ ಮಾಡಿ ಪ್ರಯತ್ನ ಮಾಡಿದ್ರು, ಹೋರಾಟ ಮಾಡಿದ್ರು, ಯಾವ ಚಿಂತನೆಗಳನ್ನು ಬಿಟ್ಟು ಹೋಗಿದ್ದಾರೆ, ಆ ಚಿಂತನೆಗಳನ್ನು ನಾವು ಮೈಗೂಡಿಸ್ಕೊಂಡು ಅದನ್ನು ಆ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಕ್ಕಂಥದ್ದೇ ಇಂಥ ಮಹಾನ್ ಭಾವರಿಗೆ ನಾವು ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಆ ದಿಕ್ಕಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡೋಣ. ಈ ಅಧ್ಯಯನ ಸಂಸ್ಥೆ ಅದು ಸಾರ್ಥಕವಾದಂಥ ರೀತಿಯಲ್ಲಿ ಕೆಲಸ ಮಾಡಲಿ. ಅನೇಕ ಅಧ್ಯಯನ ಸಂಸ್ಥೆಗಳನ್ನು ಮಾಡಿದ್ದೀವಿ ನಾವು ಯೂನಿವರ್ಸಿಟಿಗಳಲ್ಲಿ. ಬಹಳ ಜನ ಇಂಥ ವ್ಯಕ್ತಿಗಳ ಅಧ್ಯಯನ ಪೀಠಗಳನ್ನು ಮಾಡಿದ್ದೀವಿ. ಆ ಎಲ್ಲ ಅಧ್ಯಯನ ಪೀಠಗಳನ್ನು ಕೂಡ ಅದಕ್ಕೆ ಹಣದ ಅಗತ್ಯ ಇದ್ದರೆ ಹಣ ಕೊಡ್ತೀವಿ. ಹಣದ ಅಗತ್ಯ ಬೇಕಾದರೆ ಈಗ ಎಂಥದ್ದು ರಾಮಚಂದ್ರಪ್ಪನವರು ಯಾವುದೋ ಪದ ಉಪಯೋಗಿಸಿದ್ರು, ಬಡ್ಡಿ ಸಂಸ್ಥೆಗಳು, ಬಡ್ಡಿ ಪೀಠಗಳು, ಅಂದರೆ ಇಡ್ಗಂಟು ಇಟ್ಬಿಟ್ಟು ಬಡ್ಡಿ ತಗೊಂಡು ನಡೆಸ್ತಾರಲ್ಲ, ಅದು ಬೇಡ ಅಂತ ಅವರು ಬಡ್ಡಿ ಪೀಠಗಳು ಅಂತ ಅವ್ರು ಕರೀತಾರೆ. ಒಟ್ಟಾರೆ ಈ ಪೀಠಗಳ ಕ್ರಿಯಾಶೀಲ ಕಾರ್ಯಕ್ರಮಗಳಿಗೆ, ಅಧ್ಯಯನಕ್ಕೆ, ಸಂಶೋಧನೆಗೆ ಹಣ ಬೇಕಾದರೆ ಸರ್ಕಾರ ಕೊಡಲಿಕ್ಕೆ ತಯಾರಾಗಿದೆ. ಈ ಪೀಠಕ್ಕೂ ಕೂಡ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಅತ್ಯಂತ ಸಂತೋಷದಿಂದ ಈ ಅಧ್ಯಯನ ಪೀಠವನ್ನು ಉದ್ಘಾಟನೆ ಮಾಡಿದ್ದೀನಿ. ಯಾಕಂದರೆ ಮಂಗಳೂರಿನಲ್ಲಿ ಹೆಚ್ಚು ಲಿಟ್ರಸಿ ಇರ್ತಕ್ಕಂಥ ಜಿಲ್ಲೆ ಇದು. ಉಡುಪಿ, ಮಂಗಳೂರು, ಕೊಡಗು ಈ ಮೂರು ಜಿಲ್ಲೆಗಳಿಗೆ ಇರ್ತಕ್ಕಂಥ ಈ ಯೂನಿವರ್ಸಿಟಿ ಇಲ್ಲಿ ಈಗಾಗಲೇ ನಮ್ಮ ರಾಯರೆಡ್ಡಿಯವರು ಘೋಷಣೆ ಮಾಡಿಬಿಟ್ಟಿದ್ದಾರೆ, ಮಂಗಳೂರು ಯೂನಿವರ್ಸಿಟಿ ಎಲ್ಲ ಯೂನಿವರ್ಸಿಟಿಗಳಿಗಿಂತ ಮೊದಲನೇ ಸ್ಥಾನದಲ್ಲಿದೆ ಅಂತಕ್ಕಂಥ ಮಾತನ್ನು ಹೇಳ್ಬಿಟ್ಟಿದ್ದಾರೆ. ಯಾಕಂದರೆ ಅವರು ಉನ್ನತ ಶಿಕ್ಷಣ ಸಚಿವರಾದಮೇಲೆ ಎಲ್ಲ ಯೂನಿವರ್ಸಿಟಿಗಳನ್ನೂ ಕೂಡ ಅಧ್ಯಯನ ಮಾಡ್ತಾ ಇದ್ದಾರೆ. ಮತ್ತು ಅಲ್ಲಿರ್ತಕ್ಕಂಥ ತಪ್ಪುಗಳನ್ನು ಕೂಡ ಪತ್ತೆ ಹಚ್ಚತಕ್ಕಂಥ, ಅದನ್ನು ತಿಳಿಸ್ತಕ್ಕಂಥ, ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಭಾಳ ಕಡಿಮೆ ದೋಷಗಳಿರ್ತಕ್ಕಂಥದ್ದು ಮಂಗಳೂರು ಯೂನಿವರ್ಸಿಟಿ. ಆ ಕಾರಣಕ್ಕೋಸ್ಕರನೇ ಬೇರೆ ಯೂನಿವರ್ಸಿಟಿಗಳಿಗೆ ಕಂಪೇರ್ ಮಾಡಿದ್ರೆ ಮಂಗಳೂರು ಯೂನಿವರ್ಸಿಟಿ ಇಸ್ ನಂಬರ್ 1 ಯೂನಿವರ್ಸಿಟಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಇಲ್ಲಿವೇ ಇಲ್ಲ ಅಂತ ಹೇಳಿದ್ರು, ಆದರೂ ಒಂದೋ ಎರಡೋ ಇದಾವೆ ಅಂತ ಹೇಳ್ತಾರೆ. ಇದು ಅವ್ರದ್ದು ಅಸೆಸ್ಮೆಂಟು, ನಂದಲ್ಲ, ವಿದ್ಯಾಮಂತ್ರಿದು. ಅವ್ರು ಹೇಳೋದನ್ನು ನಾನು ಹೇಳ್ತಾ ಇದ್ದೀನಿ. ಏನೇ ಆಗಲಿ ಮಂಗಳೂರು ಯೂನಿವರ್ಸಿಟಿ ಒಳ್ಳೆ ಕೆಲಸ ಮಾಡ್ತಾ ಇದೆ. ಅದನ್ನು ಇನ್ನೂ ಮುಂದುವರಿಸ್ತಕ್ಕಂಥ ಕೆಲಸ ಮಾಡಬೇಕು. ಯಾಕಂದರೆ ಶಿಕ್ಷಣದಲ್ಲಿ ಇವತ್ತು ಉನ್ನತ ಶಿಕ್ಷಣ ಕರ್ನಾಟಕದಲ್ಲಿ ಎಷ್ಟು 27% ಇರೋದು, ಓನ್ಲಿ 27%. ನ್ಯಾಷನಲ್ ಆವರೇಜ್ಗಿಂತ ಸ್ವಲ್ಪ ಮೇಲಿದ್ದೀವಿ ಅಷ್ಟೇನೆ. ನ್ಯಾಷನಲ್ ಆವರೇಜ್ 24% ಇದ್ರೆ ನಾವು 27% ಇದ್ದೀವಿ. ಆದರೆ ಉಡುಪಿ, ಮಂಗಳೂರು ಇಲ್ಲಿ 65% ಇದೆ. ವಿದೇಶಗಳಲ್ಲೆಲ್ಲ ಸಣ್ಣ ರಾಷ್ಟ್ರಗಳಲ್ಲೆಲ್ಲ ಮೋರ್ ದೆನ್ 90% ಇದಾವೆ ಉನ್ನತ ಶಿಕ್ಷಣ ಪಡ್ಕೊಂಡಿರ್ತಕ್ಕಂಥವ್ರ ಸಂಖ್ಯೆ. 90%ಗಿಂತ ಹೆಚ್ಚು ಇರತಕ್ಕಂಥ ಯೂನಿವರ್ಸಿಟಿಗಳಿದ್ದಾವೆ. ಈ ಯೂನಿವರ್ಸಿಟಿನೂ ಕೂಡ ಉನ್ನತ ಶಿಕ್ಷಣದಲ್ಲಿ ಆ ಮಟ್ಟಕ್ಕೆ ಹೋಗಲಿ ಅಂತೇಳಿ ಆಶಿಸಿ ನಿಮಗೆಲ್ಲ ಶುಭ ಕೋರಿ, ಹೊಸ ವರ್ಷದ ಶುಭ ಕೋರಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಹಾಗೂ ಮಂಗಳೂರು ವಿಶ್ವವಿದ್ಯಾನಿಲಯದ ಸಹ ಕುಲಾಧಿಪತಿಗಳು ಆದಂತಹ ಸನ್ಮಾನ್ಯ ಶ್ರೀ ಬಸವರಾಜ ರಾಯರೆಡ್ಡಿಯವರೇ, ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಸಚಿವರು ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಬಿ ರಮಾನಾಥ್ ರೈ ಅವರೇ, ಹಾಗೂ ಮಾಜಿ ಸಚಿವರು ಶಾಸಕರು ಆದಂತಹ ಶ್ರೀ ವಿನಯ್ ಕುಮಾರ್ ಸೊರಕೆಯವರೇ, ಪ್ರಸಿದ್ಧ ಸಾಹಿತಿಗಳಾದಂತಹ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪನವರೇ, ವಿಶ್ರಾಂತ ಕುಲಪತಿಗಳಾದಂತಹ ಪ್ರೊಫೆಸರ್ ಬಿ ವಿವೇಕ್ ರೈ ಅವರೇ, ಎಲ್ಲ ಶಾಸಕರುಗಳೇ, ಜನಪ್ರಿಯ ಪ್ರತಿನಿಧಿಗಳೇ, ಸಿಂಡಿಕೇಟ್ ಮತ್ತು ಶೈಕ್ಷಣಿಕ ಮಂಡಳಿಯ ಸದಸ್ಯರೇ, ಜಿಲ್ಲೆಯ ಎಲ್ಲ ಅಧಿಕಾರಿಗಳೇ, ಇತರ ಗಣ್ಯ ವ್ಯಕ್ತಿಗಳೇ, ಆಹ್ವಾನಿತರೇ, ಅಧ್ಯಾಪಕ ಮಿತ್ರರೇ ಮತ್ತು ಸಿಬ್ಬಂದಿಗಳೇ, ಆತ್ಮೀಯ ವಿದ್ಯಾರ್ಥಿಗಳೇ, ಹಾಗೂ ಪತ್ರಿಕೆ ಮತ್ತು ಸಮೂಹ ಮಾಧ್ಯಮ ಪ್ರತಿನಿಧಿಗಳೇ, ಮಹಿಳೆಯರೇ ಮತ್ತು ಮಹನೀಯರೇ, ನಿಮ್ಮೆಲ್ಲರಿಗೂ ನನ್ನ ನಮನಗಳು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪನವರು ಹೇಳಿದ ಹಾಗೆ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪೀಠಗಳು ಸುಮಾರು 20 ಪೀಠಗಳಿದೆ, ವಿವಿಧ ಪೀಠಗಳು. ಈ 20 ಪೀಠಗಳಲ್ಲೂ ಯಾವುದು ಬಡ್ಡಿ ಪೀಠಗಳು ಇಲ್ಲ, ಚೆನ್ನಾಗಿ ಕೆಲಸ ಆಗ್ತಾ ಇದೆ, ಹಾಗೆ ಮುಂದುವರಿಸ್ತೇವೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಈಗಾಗಲೇ ಗಣ್ಯ ವ್ಯಕ್ತಿಗಳು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿರೋದ್ರಿಂದ ಒಂದೇ ಒಂದು ಕೋರಿಕೆಯನ್ನು ನಾನು ಮುಖ್ಯಮಂತ್ರಿಗಳ ಮುಂದೆ ಇಡ್ತೇನೆ. ಕವಿ ಮುದ್ದಣ್ಣ ಪೀಠವನ್ನು ನಮಗೆ ಇಲ್ಲಿ ಸ್ಥಾಪಿಸೋದಕ್ಕೆ ಒಂದು ಅನುದಾನವನ್ನು ಕೊಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಹಾಗೂ ರಾಣಿ ಅಬ್ಬಕ್ಕ ಪೀಠವನ್ನು ಈಗಾಗಲೇ ಮಂಜೂರು ಮಾಡಿದೆ ಸರ್ಕಾರ, ಹಣವನ್ನು ಇನ್ನೂ ನೀಡಿಲ್ಲ. ಅದೊಂದು ಸ್ವಲ್ಪ ಬಿಡುಗಡೆ ಮಾಡಿ ಕೊಟ್ಟರೆ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನಮ್ಮಲ್ಲಿ ಇರತಕ್ಕಂತಹ ಕನಕದಾಸ ಅಧ್ಯಯನ ಪೀಠ, ಕನಕ ಪೀಠ ಅದ್ಭುತವಾದಂತಹ ಒಂದು ಕೆಲಸವನ್ನು ಇಲ್ಲಿ ಮಾಡ್ತಾ ಇದೆ. ಬೇರೆ ಬೇರೆಯವರೆಲ್ಲರೂ ಅದನ್ನು ನೋಡಿ ಕೇವಲ ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಇದರ ಚಟುವಟಿಕೆಗಳು ವಿವಿಧ ರಾಜ್ಯಗಳಲ್ಲೂ ಸಹ, ಬೇರೆ ಬೇರೆ ಹೊರ ರಾಜ್ಯಗಳಲ್ಲೂ ಸಹ ನಡೀತಾ ಇದೆ ಅಂತ ಹೇಳಿ ಪ್ರಶಂಸೆಯ ಮಾತುಗಳನ್ನು ಹಾಡಿದ್ದಾರೆ. ಹಾಗಾಗಿ ತಮ್ಮ ಮುಂದೆ ನಾನು ಇಡ್ತಿದ್ದೇನೆ, ನಮ್ಮ ಪೀಠಗಳು ಚೆನ್ನಾಗಿ ಕೆಲಸ ಮಾಡ್ತಿದೆ. ತಮ್ಮ ಒಂದು ಮುಂದೆಯೂ ಸಹ ತಮ್ಮ ಪ್ರೋತ್ಸಾಹ ಮತ್ತು ಸಲಹೆಗಳು ನಮ್ಮ ವಿಶ್ವವಿದ್ಯಾಲಯಕ್ಕೆ ಇರಲಿ. ಒಳ್ಳೆಯ ಕೆಲಸವನ್ನು ನಾವು ಮಾಡಿ ಜನರಿಗೆ ಉಪಯೋಗ ಆಗುವಂಥ ಕೆಲಸವನ್ನು ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯ ಮಾಡುತ್ತೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದೀಗ ನಮ್ಮ ಗೌರವದ ದ್ಯೋತಕವಾದ ಸ್ಮರಣಿಕೆಯನ್ನು ನೀಡಿ ಸನ್ಮಾನ್ಯ ಕುಲಪತಿಗಳು ಮುಖ್ಯಮಂತ್ರಿಗಳನ್ನ ಗೌರವಿಸ್ತಾ ಇದ್ದಾರೆ. ವಿಶ್ವವಿದ್ಯಾಲಯದ ಪರವಾಗಿ ಅತ್ಯಂತ ಗೌರವದ ಸ್ಮರಣಿಕೆಯನ್ನ ನಾವು ಅವರಿಗೆ ನೀಡ್ತಾ ಇದ್ದೇವೆ. ವಿಶ್ವವಿದ್ಯಾಲಯದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಸದಾ ತಮ್ಮ ಬೆಂಬಲ ಮತ್ತು ಸಹಕಾರವನ್ನು ನೀಡ್ತಾ ಇರತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಅತ್ಯಂತ ಗೌರವದ ವಂದನೆಗಳು. ಹಾಗೆಯೇ ಮುಂದೆ ನಮ್ಮನ್ನು ಉನ್ನತ ಶಿಕ್ಷಣ ಸಚಿವರಿಗೆ ನಮ್ಮ ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ ಕುಲಪತಿಗಳು. ಅತಿಥಿಗಳಾದ ಶ್ರೀ ವಿ ರಮಾನಾಥ್ ರೈ ಅವರು ಅಲ್ಲ ಇನ್ಯಾಕೆ ಮುಗಿದೇ ಬಿಡ್ತಲ್ಲ ಬಿಡಿ ಸರ್.